ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ. ದೇಶಕ್ಕೆ ಬೇಕು 100% ಸತ್ಯ. ದೇಶದ ಭರವಸೆ ಅಂದ್ರೆ ರಿಪಬ್ಲಿಕ್ ಕನ್ನಡ. ಅದೇ ರೀತಿಯಲ್ಲಿ ಮನೆಗಳಿಗೆ 100% ಹೊಂದುವ ಟೈಲ್ಸ್ ಅಂದ್ರೆ ಓರಿಯಂಟ್ ಟೈಲ್ಸ್. ಇದು 100% ಬೆಸ್ಟ್ ಟೈಲ್ಸ್. ಈಗ ಹೆಡ್ಲೈನ್ಸ್. ಹಾಸನದಲ್ಲಿ ಹೃದಯಾಘಾತಕ್ಕೆ ಸಾವಿನ ಸರಣಿ. ಸಕಲೇಶಪುರದಲ್ಲಿ ಮತ್ತೊಬ್ಬನ ಕೊನೆಯುಸಿರು. 1.5 ತಿಂಗಳಲ್ಲಿ 28 ಜನರ ಮರಣ. ಕರುನಾಡಿಗೆ ಹಾರ್ಟ್ ಅಟ್ಯಾಕ್ನ ಆಘಾತ. ಮಿಮ್ಸ್ ಆಸ್ಪತ್ರೆಯಲ್ಲಿ ತಜ್ಞರಿಲ್ಲದೆ ಪರದಾಟ. ಬೀದರ್ನ ಖಾಸಗಿ ಆಸ್ಪತ್ರೆಗೆ ರೋಗಿಗಳ ದಾಂಗುಡಿ. ಮಹಿಳೆಯರಿಗೆ ಗರ್ಭ ನಿರೋಧಕ ಮಾತ್ರೆಗಳು ಅಪಾಯಕಾರಿ. ಪೇನ್ ಕಿಲ್ಲರ್ಗಳಿಂದಲೂ ಆತಂಕ. ಹಾರ್ಟ್ ಅಟ್ಯಾಕ್ ಸಿಗರೇಟ್ ಬಿಚ್ಚಿತ ವೈದ್ಯರು. ನಿವೃತ್ತ ಡಿಜಿ ಓಂಪ್ರಕಾಶ್ ಪುತ್ರಿ ಕೃತಿಕಾಳಿಂದ ಕಿರಿಕ್. ನಂದಿನಿ ಪಾರ್ಲರ್ಗೆ ನುಗ್ಗಿ ದಾಂಧಲೆ. ವಸ್ತುಗಳನ್ನ ಪೀಸ್ ಮಾಡಿ ಗಲಾಟೆ. ನಮಸ್ಕಾರ, ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ರಾಜ್ಯದಲ್ಲಿ ಭ್ರಷ್ಟಾಚಾರ ಅನ್ನುವಂಥದ್ದು ಲಂಗು ಲಗಾಮು ಮೀರ್ತಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಹಾದಿ ಬೀದಿಯಲ್ಲಿ ವಸೂಲಿಗೆ ಹಿಡಿದ್ರಲ್ಲ ಅಧಿಕಾರಿಗಳು. ಇಲ್ಲಿ ದುಡ್ಡು ಕೊಡದೇ ಇದ್ರೆ ಕೆಲಸ ಕಾಮಗಾರಿ ಆಗೋದಿಲ್ಲ. ನಡು ಬೀದಿಯಲ್ಲಿ ನಿಂತು ಲಂಚ ಕೇಳಿದ್ದಾರೆ ಪಂಚಾಯಿತಿಯ PDO. ಕೆಲಸ ಆಗಬೇಕು ಅಂದ್ರೆ ಹಣ ಕೊಡಲೇಬೇಕು ಅಂತ ಡಿಮ್ಯಾಂಡ್ ಮಾಡಿರೋದು ಈ PDO. ಸಾರ್ವಜನಿಕರ ಮೊಬೈಲಲ್ಲಿ ಲಂಚ ಬಾಕತನ ಬಯಲಾಗಿದೆ. ಯಾವ ಹಂತಕ್ಕೆ ಬಂದು ನಿಲ್ತು ನೋಡ್ರಿ. ಲಂಚ ತಗೊಳ್ಳೋರಿಗೆ ಭಯಾನೇ ಇಲ್ಲ. ಹಾಡು ಹಗಲೇ ಸಾರ್ವಜನಿಕರ ಮಧ್ಯೆ ಕೆಲಸ ಆಗ್ಬೇಕಂದ್ರೆ ಲಂಚ ಕೊಡಬೇಕು ಅಂತ ಈ PDO ಒಬ್ಬ ಹೇಳ್ತಾನೆ. ಇವನಿಗೇನಾದ್ರೂ ಮಾನ ಮರ್ಯಾದೆ ಇದೆಯಾ? ಇಂಥವ್ರನ್ನ ಮನೆ ಕಳಿಸ್ಬೇಕು. ಯಾವುದೇ ಕಾರಣಕ್ಕೂ ಇವರನ್ನ ಆ PDO ಜಾಗದಲ್ಲಿ ಮುಂದುವರಿಯಕ್ಕೆ ಬಿಡಬಾರ್ದು. ನೋಡಿ ಅಲ್ಲಿ ಯಾವ ರೀತಿ ಲಂಚ ಕೇಳ್ತಾನೆ ಈ PDO ಅಂತ. ಎಲ್ಲರೂ ಕೊಡ್ಬೇಕು. ನಿಮ್ಗೆ ಗೊತ್ತಾ? ZP ಕೊಡ್ಬೇಕು, TP ಕೊಡ್ಬೇಕು. ನೀವು ಎದಕ್ಕೆ ಕೊಡ್ತೀರಿ? ಜೇಬಿ ಎದಕ್ಕೆ ಕೊಡ್ಬೇಕು? ಬಿಡ್ತಾರ? ಅಲ್ಲ ಸರ್, ನಿಮ್ಗೆ ಯಾರಿಗೆ ಕೊಡ್ಬೇಕು ಕೇಳ್ರಿ. ನಾ ಫೋನ್ ಬರಲ್ಲ ಸರ್, ಅವೆಲ್ಲ ಬೇಡ. ಇದು 42 ಎಲ್ಲ ನಿಮ್ಗೆ ಒಂದ್ ನಿಮಿಷ ಅಂತ ಕೇಳ. 42% ಮುರ್ಕಂದಾರ ಎಲ್ಲ ಆಫೀಸರ್ ಇದ್ರಾಗ. ನಾವು ಕೆಲಸ ಮಾಡಿ ನಾವು ಮತ್ತೆ ಓಣೆ ಕೆಲಸ ಮಾಡಿ ಮತ್ತೆ ರೊಕ್ಕ ಕೇಳ್ಕೊಂಡ್ಕೊಂಡು ನಾವು ಏನು ಮಾಡೋದು? ಬ್ಯಾಡ ಬಾರೇ. ಹಾಂ, ಸುಮ್ಮನೆ ಮಾಡಿದ್ರೆ ಆತ್ರಿ. ಅದು ಸುಮ್ಮನೆ ಮಾಡಲ್ಲ. ನಾವು ಕೆಲಸ ಮಾಡಿ ನೋಡ್ಕೊಬೇಕು, ಚೆಕ್ ಮಾಡ್ಬೇಕು. ನನ್ನ ಮೇಲೆ ಹೇಳ್ಕೊಳ್ಳಿ. ಚೆಕ್ ಮಾಡಿ ಯಾರು ಕೊಡ್ಬೇಕು? ಚೆಕ್ ಮಾಡಿ ಏನು ಕೊಡೋಕೆ ನಿಮಗೆ? ಅದನ್ನ ಹೇಳಿ ಕೊಡಕಪ್ಪ ಅಂತ ಖುಷಿಯಿಂದ ಮಾಡಿಕೊಡ್ಬೇಕ್ರಿ. ಹೆಂಗ್ರಿ ನೀವು? ಖುಷಿ ಅಲ್ರಿ, ನಿಮ್ಗೆ ಕೆಲಸ ಪಗಾರ ಬರ್ತದೆ, ಎಲ್ಲ ಬರ್ತೈತಿ. ಇದನ್ನ ನಾವೇನು ಕೊಡ್ಬೇಕು, ಎಲ್ಲರೂ ಕೊಡ್ಬೇಕು. ನಿಮ್ಗೆ ಗೊತ್ತಾ? ZP ಕೊಡ್ಬೇಕು, TP ಕೊಡ್ಬೇಕು. ನೀವು ಎದಕ್ಕೆ ಕೊಡ್ತೀರಿ? ಜೇಬಿ ಎದಕ್ಕೆ ಕೊಡ್ಬೇಕು? ಬಿಡ್ತಾರ? ಅಲ್ಲ ಸರ್, ನಿಮ್ಗೆ ಯಾರಿಗೆ ಕೊಡ್ಬೇಕು ಕೇಳ್ರಿ. ನಾ ಫೋನ್ ಬರಲ್ಲ ಸರ್, ಅವೆಲ್ಲ ಬೇಡ. ಇದು 42% ಎಲ್ಲ ನಿಮ್ಗೆ ಒಂದ್ ನಿಮಿಷ ಅಂತ ಕೇಳ. 42% ಮುರ್ಕಂದಾರ ಎಲ್ಲ ಆಫೀಸರ್ ಇದ್ರಾಗ. ನೋಡಿ, ಕಾಮಗಾರಿಯ NOCಗೆ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾನೆ ಈ PDO. ಕೊಪ್ಪಳ ಜಿಲ್ಲೆಯ ಕಾರಟಗಿ ತಾಲೂಕಿನ ಮೈಲಾಪುರದ PDO ಈಗ ಈ ರೀತಿ ಲಂಚಕ್ಕೆ ಬೇಡಿಕೆ ಇಟ್ಟಿರೋದು. ನಾನು ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಅಧಿಕಾರಿಗಳಿಗೂ ಕೂಡ ದುಡ್ಡನ್ನು ಕೊಡಬೇಕು, ಅವರಿಗೆ ಯಾರು ಹಣ ಕೊಡೋದು ಅಂತ ಮರುಪ್ರಶ್ನೆ ಮಾಡೋದಂತ. ಹಣ ಇಲ್ಲದೆ ಇದ್ರೆ NOC ಇಲ್ಲ ಅಂತ PDO ಸೈಯದ್ ಪಾಷಾ ಹೇಳ್ತಾ ಇರೋದು. ಈ ಸೈಯದ್ ಪಾಷಾ ಕೇವಲ ಇಷ್ಟೇ ಅಲ್ಲ ಹೇಳ್ತಾ ಇರೋದು. ನಾನು ಮಾತ್ರ ಅಲ್ಲಪ್ಪ ದುಡ್ಡು ತಗೊಳ್ಳೋದು, ನಾನು ZP TPಗಳಿಗೂ ದುಡ್ಡು ಕೊಡಬೇಕು, ಅಲ್ಲಿ ಅಧಿಕಾರಿಗಳಿಗೆ ಅವರಿಗೆ ಅಧಿಕಾರ ಆ ಅಧಿಕಾರಿಗಳಿಗೆ ದುಡ್ಡು ಕೊಟ್ಟರೆ ಮಾತ್ರ NOC ಕ್ಲಿಯರ್ ಆಗುತ್ತೆ, ಇಲ್ಲಾಂದ್ರೆ ಇಲ್ಲ. ಇದು PDO ಹೇಳ್ತಾ ಇರುವಂತ ಮಾತು, ಯಾರೋ ಒಬ್ಬರಲ್ಲ. PDOಗಳನ್ನ ಪಂಚಾಯಿತಿಯಲ್ಲಿ ಕೂರಿಸಿರೋ ಉದ್ದೇಶ ಏನು?
ಇವರು ಮಾಡ್ತಾ ಇರುವಂಥ ಕೆಲಸ ಏನು? ನಿಜ ಹೇಳ್ತೀನಿ, ಇಂಥ PDOಗಳನ್ನ ಯಾವನ್ ಲಂಚ ಕೇಳ್ತಾನೆ ಅಂಥವ್ರನ್ನ ರೆಕಾರ್ಡ್ ಮಾಡಿ ಅವರಿಗೆ ಕಾನೂನು ಪ್ರಕಾರ ಏನು ಶಿಕ್ಷೆ ಇರುತ್ತ ಅಂಥವ್ರನ್ನ ಶಿಕ್ಷೆ ಕೊಡಿಸಿ ಒದ್ದು ಕಳಿಸ್ಬೇಕ್ರಿ ಹೊರಗೆ. ಎದಕ್ಕೆ ಕೊಡ್ತಾರೆ ಜೇಬ್ರಿ? ಪಂಚಾಯತಿಯಲ್ಲಿ ಇಂಥ PDOಗಳಿದ್ದಾರೆ ಅಂತಂದ್ರೆ ಊರುಗಳ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯನಾ? ಇನ್ನು ಪಾಪ PDOಗಳು ಈ ಯಾವ ರೀತಿ ಕೆಲಸ ಮಾಡ್ತಾರೆ, ಅಲ್ಲಿ ರೈತರು ಗ್ರಾಮ ಪಂಚಾಯತಿಗೆ ಹೋಗಿ ಏನೋ ಒಂದು ಕೇಳಿದ್ರು ಡಾಕ್ಯುಮೆಂಟ್ ಅಂತಂದ್ರೆ ಅದಕ್ಕೆ ಇಷ್ಟು ಸಾವಿರ ಆಗುತ್ತೆ, ಇಷ್ಟು ಸಾವಿರ ಆಗುತ್ತೆ, 200 ಕೊಡು, 500 ಕೊಡು, 1000 ಕೊಡು ಅಂತ ಕೇಳೋದು ಇವ್ರು ನಾಚೆ ಮಾನಗೆಟ್ಟ PDOಗಳು. ಚೆಕ್ ಮಾಡ್ಬೇಡಿ. ನನ್ನ ಮೇಲೆ ಹೇಳ್ಕೊಳ್ಳಿ. ಅಲ್ಲ, ಪ್ರಾಮಾಣಿಕರು ಇದಾರೆ PDOಗಳು, ಎಲ್ಲರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಆದ್ರೆ ಬಹುತೇಕ ಕಡೆ ಇಂಥ PDOಗಳು ಸಿಗ್ತಾರೆ ನಿಮ್ಗೆ. ನಿಮ್ ಕೆಲಸ ಪಗಾರ ಬರ್ತದೆ, ಎಲ್ಲ ಬರ್ತೈತಿ. ಇದನ್ನ ನಾವೇನು ನಾವು ಕೆಲಸ ಮಾಡಿ ನಾವು ಮತ್ತೆ ಓಣ್ಯಾಗ ಕೆಲಸ ಮಾಡಿ ಮತ್ತೆ ರೊಕ್ಕ ಕೇಳ್ಕೊಂತ ನಾವ್ ಏನ್ ಮಾಡೋಣ ಹೇಳ್ರಿ? ಹಾ, ಸುಮ್ಮನೆ ಮಾಡಿದ್ರೆ ಆತ್ರಿ ಅದು. ಸುಮ್ಮನೆ ಮಾಡಲ್ಲ. ನಾವು ಕೆಲಸ ಮಾಡಿ ನೋಡ್ಕಿ ಚೆಕ್ ಮಾಡ್ಬೇಡಿ. ನನ್ನ ಮೇಲೆ ಹೇಳ್ಕೊಳ್ಳಿ. ಚೆಕ್ ಯಾರು ಕೊಡ್ಬೇಕು? ಚೆಕ್ ಮಾಡಿ ಏನು ಕೊಡೋಕೆ ನಿನಗೆ? ಅದನ್ನ ಹೇಳಿ ಕೊಡಕಪ್ಪ ಅಂತ ಹೇಳಿ ಖುಷಿಯಿಂದ ಮಾಡ್ಕೊಡ್ಬೇಕ್ರಿ. ಹೆಂಗ್ರಿ ನೀವು? ಖುಷಿ ಅಲ್ರಿ, ನಿಮ್ ಕೆಲಸ ಪಗಾರ ಬರ್ತದೆ, ಎಲ್ಲ ಬರ್ತೈತಿ. ಇದನ್ನ ನಾವೇನು ಕೊಡ್ಬೇಕು, ಎಲ್ಲರೂ ಕೊಡ್ಬೇಕು. ನಿಮ್ಗೆ ಗೊತ್ತಾ? ZP ಕೊಡ್ಬೇಕು, TP ಕೊಡ್ಬೇಕು. ನೀವು ಎದಕ್ಕೆ ಕೊಡ್ತೀರಿ ಜೇಬ್ರಿ? ಎದಕ್ಕೆ ಕೊಡ್ಬೇಕು? ಬಿಡ್ತಾರ? ಅಲ್ಲ ಸರ್, ನಿಮ್ಗೆ ಯಾರಿಗೆ ಕೊಡ್ಬೇಕು ಹೇಳ್ರಿ? ನಾ ಫೋನ್ ಬರಲ್ಲ ಸರ್, ಅವೆಲ್ಲ ಬೇಡ. ಇದು 42% ಎಲ್ಲ ನಿಮ್ಗೆ ಒಂದ್ ನಿಮಿಷ ಅಂತ ಕೇಳ. 42% ಮುರ್ಕಂದಾರ ಎಲ್ಲ ಆಫೀಸರ್ ಇದ್ರಾಗ. ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ಈರಯ್ಯ. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಈರಯ್ಯ, ಈ ಸೈಯದ್ ಪಾಷಾ NOC ಕೊಡಬೇಕು ಅಂತಂದ್ರೆ ಲಂಚ ಕೇಳ್ತಾ ಇರೋದು, ಈತನ ಬಗ್ಗೆ ಈಗ ಕಂಪ್ಲೇಂಟ್ ಆಗಿದೆಯಾ? ಕ್ರಮ ಕೈಗೊಳ್ಳುವಂತ ಕೆಲಸ ಆಗ್ತಾ ಇದೆಯಾ? ಇವ್ರನ್ನ ಸುಮ್ಮನೆ ಬಿಡಬಾರ್ದು. ಇಂಥವ್ರನ್ನ ಲಂಚ ಕೇಳ್ತಾರೆ ಅಂತಂದ್ರೆ ಇಂಥವ್ರಿಗೆ ತಕ್ಕ ಪಾಠ ಆಗಲೇಬೇಕು. ಇದು ಕೇವಲ ಕಾಮಗಾರಿ NOC ಕ್ಲಿಯರೆನ್ಸ್ ಅಲ್ಲ, ಇಲ್ಲೇ ಹಿಂಗೆ ಇನ್ನು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇನ್ನೂ ಎಲ್ಲೆಲ್ಲಿ ಎಷ್ಟೆಷ್ಟು ಲಂಚ ಕೇಳಿದಾನೋ ಏನೋ ಈ ಪುಣ್ಯಾತ್ಮ ಎಲ್ಲ ಆಚೆ ಬರ್ಬೇಕು. ಇವತ್ತು ಏನ್ ಹೇಳ್ತೀರಿ, ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಖಂಡಿತ ಶ್ರೀಪಾದ್, ಏನಂತಂದ್ರೆ ಈಗಾಗಲೇ ರಾಜ್ಯ ಸರ್ಕಾರದಲ್ಲಿ ಅಂತಂದ್ರೆ ಅದರಲ್ಲೂ ಕೂಡ ಭ್ರಷ್ಟಾಚಾರದಲ್ಲಿ ಕರ್ನಾಟಕ ನಂಬರ್ 1 ಅನ್ನುವಂತ ಒಂದು ಮಾತನ್ನ ಈಗಾಗಲೇ ಬಸವರಾಜ ರಾಯರೆಡ್ಡಿ ಅವರು ಹೇಳಿದ್ರು. ಇದಕ್ಕೆ ಏನಂತಂದ್ರೆ ಈಗಾಗಲೇ ಇದು ಒಂದು ಬೆಸ್ಟ್ ಉದಾಹರಣೆ ಅಂತ ಹೇಳ್ಬೋದು. ಯಾಕಂದ್ರೆ ಹಾದಿ ಬೀದಿಯಲ್ಲಿ ನಿಂತ್ಕೊಂಡು ಈ ರೀತಿ ನೇರವಾಗಿ ಅಂದ್ರೆ ಈ ಒಂದು ಮೈಲಾಪುರ ಗ್ರಾಮ ಪಂಚಾಯತ್ ಏನು PDO ಏನಿದ್ದಾರೆ ಇವರು ಏನಂತಾರೆ ಒಂದು NOC ಅನ್ನ ಕೊಡ್ಲಿಕ್ಕೆ, ಅಂದ್ರೆ ಆ ಗ್ರಾಮದಲ್ಲಿ ನಡೆದಂತ ಒಂದು ಚರಂಡಿ ಮತ್ತೆ CC ರಸ್ತೆ ಕಾಮಗಾರಿಯನ್ನ ಏನ್ ಮಾಡಿದ್ದಾರೆ, ಅವರಿಗೆ ಒಂದು NOC ಅನ್ನ ಕೊಡುವಂತ ಸಂದರ್ಭದಲ್ಲಿ ಅಲ್ಲಿರುವಂತ ಗ್ರಾಮಸ್ಥರಿಗೆ NOC ಅನ್ನ ಕೊಡಿ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ನೀವು ಏನಾದ್ರು ಕೊಟ್ರೆ ಮಾತ್ರ ನಾನು NOC ಅನ್ನ ಕೊಡ್ತೀನಿ ಅಂತ. ಯಾಕೆ ದುಡ್ಡು ಕೊಡ್ಬೇಕು ಅನ್ನೋಂತ ಒಂದು ಪ್ರಶ್ನೆಯನ್ನ ಮಾಡಿದ ಸಂದರ್ಭದಲ್ಲಿ ಹೇಳ್ತಾರೆ, ನಾನು ನನ್ನ ಮೇಲಿರುವಂತ ತಾಲೂಕು ಪಂಚಾಯತಿ ಮತ್ತೆ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳಿಗೂ ಕೂಡ ಈ ಒಂದು ಹಣವನ್ನ ಕೊಡ್ಬೇಕು ಅನ್ನುವಂತ ಒಂದು ಸ್ಪಷ್ಟವಾದ ಮಾತನ್ನ ಅದು ಬೈಕ್ ಮೇಲೆ ರಸ್ತೆ ಮೇಲೆ ನಿಂತ್ಕೊಂಡು ಈ ಒಂದು ಸೈಯದ್ ಪಾಷಾ ಹೇಳ್ತಾನೆ. ಇದೆಲ್ಲವನ್ನ ನೋಡ್ತಾ ಇದ್ರೆ ಎಲ್ಲೋ ಸರ್ಕಾರವೇ ನೇರವಾಗಿ ಈ PDOಗಳನ್ನ ಇಲ್ಲಿ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಮಾಡುವ ಬದಲು ಲಂಚವನ್ನ ವಸೂಲಿ ಮಾಡ್ಲಿಕ್ಕೆ ಸರ್ಕಾರಕ್ಕೆ ಏನಂತಂದ್ರೆ ಒಂದು ರೀತಿಯ ಏನು ಈ ರೀತಿಯಾದಂತ ಸರ್ಕಾರಕ್ಕೆ ಹಣವನ್ನ ಕೂಡಿರ್ಲಿಕ್ಕೆ ಈ ಒಂದು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳನ್ನ ನೇಮಿಸಿದಾರ ಅನ್ನುವಂತ ಒಂದು ಏನೋ ಅನುಮಾನ ಕೂಡ ಸಾಕಷ್ಟು ಏನು ಕೇಳಿ ಬರ್ತಾ ಇದೆ. ಅದರಲ್ಲೂ ಇಷ್ಟೊಂದು ಓಪನ್ ಆಗಿ ಇವರು ಇಷ್ಟೊಂದು ಧೈರ್ಯವಾಗಿ ಲಂಚವನ್ನ ಕೇಳಬೇಕಾದ್ರೆ ಇವ್ರಿಗೆ ಯಾವ ರೀತಿ ಧೈರ್ಯ ಬರುತ್ತೆ ಅಂದ್ರೆ ಇವ್ರ ಹಿಂದೆ ಯಾರೆಲ್ಲ ಅಧಿಕಾರಿಗಳಿದ್ದಾರೆ, ಸರ್ಕಾರವೇ ಇವರನ್ನ ನೇರವಾಗಿ ಈ ರೀತಿಯಾದಂತ ಒಂದು ದಂಧೆಗೆ ಇಳಿಸಿದೆ ಅನ್ನುವಂತ ಒಂದು ಮಾತುಗಳು ಕೇಳಿ ಬರ್ತಾ ಇದಾವೆ. ಈಗಾಗಲೇ ಏನಂತಂದ್ರೆ ಸದ್ಯದಲ್ಲೇ ಈ ಗ್ರಾಮ ಪಂಚಾಯತಿ ಅಧಿಕಾರಿಯ ವಿರುದ್ಧ ಕೂಡಲೇ ಕ್ರಮ ಆಗ್ಬೇಕು ಅನ್ನುವಂತ ಒಂದು ಒತ್ತಾಯವು ಕೂಡ ಏನು ಇಡೀ ಕೊಪ್ಪಳ ಜಿಲ್ಲೆಯಾದ್ಯಂತ ಕೇಳಿ ಬರ್ತಾ ಇದೆ. ಈಗಾಗಲೇ ಅಧಿಕಾರಿಗಳ ಗಮನಕ್ಕೂ ಕೂಡ ಈ ಒಂದು ವಿಡಿಯೋದ ವಿಚಾರ ಮತ್ತೆ ಈ PDO ಈ ರೀತಿಯಾದ ಲಂಚ ಕೇಳಿರುವಂತ ವಿಚಾರ ಬಂದಿದೆ. ಈ ನಂತರ ಏನಂತಂದ್ರೆ ಈಗ ಏನು ಜಿಲ್ಲಾ ಪಂಚಾಯತ್ CEO ಅವರು ಯಾವ ರೀತಿ ಇದಕ್ಕೆ ಕ್ರಮವನ್ನ ಕೈಗೊಳ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಶ್ರೀಪಾದ್. ಈಗ ಓಕೆ, ಥ್ಯಾಂಕ್ ಯು ಮಾಹಿತಿ. ಹಾಸನದಲ್ಲಿ ಹೃದಯಾಘಾತಕ್ಕೆ ಸಾವಿನ ಸರಣಿ ಜಾಸ್ತಿ ಆಗ್ತಾ ಇದೆ. ಹಾರ್ಟ್ ಅಟ್ಯಾಕ್ನಿಂದ ಮತ್ತೋರ್ವ ವ್ಯಕ್ತಿ ಸಾವನ್ನಪ್ಪಿರೋದು. ಸಕಲೇಶ್ಪುರದ ವಿರೂಪಾಕ್ಷ ಕೊನೆಯುಸಿರೆಳೆದಿದ್ದಾರೆ. ಕಳೆದ ರಾತ್ರಿ 11:30ಕ್ಕೆ ವಿರೂಪಾಕ್ಷ ಅವರಿಗೆ ಎದೆನೋವು ಕಾಣಿಸ್ಕೊಳ್ಳುತ್ತೆ. ಆಸ್ಪತ್ರೆಗೆ ಕರೆದೊಯ್ಯುವ ಮುನ್ನವೇ ವಿರೂಪಾಕ್ಷ ಅವರು ಸಾವನ್ನಪ್ಪಿದ್ದಾರೆ. ಹೃದಯಾಘಾತಕ್ಕೆ ಬಲಿಯಾದವರ ಸಂಖ್ಯೆ ಈ ಮೂಲಕ 29ಕ್ಕೆ ಏರಿಕೆಯಾಗಿದೆ. ಹಾಸನ ಜಿಲ್ಲೆಯೊಂದರಲ್ಲೇ ವಿರೂಪಾಕ್ಷ ಅವರಿಗೆ 70 ವರ್ಷ ವಯಸ್ಸಾಗಿತ್ತು. ಎದೆನೋವು ಕಾಣಿಸ್ಕೊಳ್ಳುತ್ತೆ. ಕೂಡಲೇ ಅವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗುವಾಗ ಈ ರೀತಿಯ ಒಂದು ಘಟನೆ ನಡೆದಿದೆ. ನೋಡಿ, ಹಾರ್ಟ್ ಅಟ್ಯಾಕ್ನಿಂದ ಹಾಸನ ಜಿಲ್ಲೆಯಲ್ಲಿ ಒಂದರಲ್ಲೇ ಎಷ್ಟೆಲ್ಲ ಅವಾಂತರಗಳಾಗ್ತಾ ಇದೆ ಅಂತ ಹೇಳಿದ್ವಿ. ಈಗಾಗಲೇ ಅಲ್ಲಿ ಅಧ್ಯಯನ ಆಗಬೇಕು, ಅಲ್ಲಿ ಯಾಕೆ ಈ ರೀತಿ ಆಗ್ತಾ ಇದೆ ಇದೆಲ್ಲವನ್ನು ಕೂಡ ಸ್ಟಡಿ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಅಧ್ಯಯನ ತಂಡವೂ ಕೂಡ ರೆಡಿ ಆಗಬೇಕು ಅನ್ನುವಂತಹ ವಿವೇಚನೆ ಸರ್ಕಾರಕ್ಕಿದೆ. ಈ ಬಗ್ಗೆ ಸ್ವತಃ ಸಿದ್ದರಾಮಯ್ಯ ಅವರು ಕೂಡ
ಒಂದು ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿದ್ರು. ಜೊತೆಗೆ ಇನ್ನೊಂದು ವಿಚಾರ ಏನಂತಂದ್ರೆ, ಹಾಸನದ ಜಿಲ್ಲೆಯ ಜನರ ಆತಂಕಕ್ಕೆ ಈ ಬೆಳವಣಿಗೆಗಳು ಕಾರಣ ಆಗ್ತಾ ಇದೆ. ಮೇಲಿಂದ ಮೇಲೆ ಚಿಕ್ಕ ವಯಸ್ಸಿಂದ ಹಿಡಿದು ವೃದ್ಧರಾದಿಯಾಗಿ ಹೃದಯಾಘಾತಕ್ಕೆ ಬಲಿಯಾಗ್ತಾ ಇದ್ದಾರೆ. ಇನ್ನ ಹಾರ್ಟ್ ಅಟ್ಯಾಕ್ ಇಂದ ಸಣ್ಣಪ್ಪ ಶೆಟ್ಟಿ ಸಾವನ್ನಪ್ಪಿದ್ದಾರೆ. ಸಣ್ಣಪ್ಪ ಶೆಟ್ಟಿ ಅವರ ಮನೆಗೆ ಹಾಸನ ಡಿಎಚ್ಒ ಡಾಕ್ಟರ್ ಅನಿಲ್ ಭೇಟಿಯನ್ನ ನೀಡಿದ್ದಾರೆ. ನಿನ್ನೆ ರಾತ್ರಿ ಮುಟ್ಟನಹಳ್ಳಿಯ ಮನೆಗೆ ಅಧಿಕಾರಿಗಳು ಭೇಟಿಯನ್ನ ನೀಡಿರುವಂತದ್ದು. ಸಣ್ಣಪ್ಪ ಅವರ ಮೃತದೇಹದ ಮರಣೋತ್ತರ ಪರೀಕ್ಷೆಗೆ ಮನವಿಯನ್ನ ಮಾಡಿಕೊಂಡಿರೋದು. ಕುಟುಂಬಸ್ಥರ ಬಳಿ ಮನವಿಯನ್ನ ಮಾಡಿದ್ದಾರೆ ಡಿಎಚ್ಒ ಡಾಕ್ಟರ್ ಅನಿಲ್. ಆದರೆ ಮರಣೋತ್ತರ ಪರೀಕ್ಷೆಗೆ ಕುಟುಂಬಸ್ಥರು ಒಪ್ಪಿಲ್ಲ. ಅಧ್ಯಯನ ನಡೆಸುವಂತಹ ಕೆಲಸಕ್ಕೆ ಡಾಕ್ಟರ್ಸ್ ಮುಂದಾಗ್ತಾ ಇದ್ದಾರೆ. ಯಾಕೆ ಈ ರೀತಿ ಹೃದಯಾಘಾತ ಆಗ್ತಾ ಇದೆ, ಏನು ಸಮಸ್ಯೆ, ಈ ಎಲ್ಲ ವಿಚಾರಗಳ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕೋದಕ್ಕೆ ಅವರಿಗೆ ಮರಣೋತ್ತರ ಪರೀಕ್ಷೆ ಅನಿವಾರ್ಯವಾಗಿದೆ. ಆದರೆ ಕುಟುಂಬಸ್ಥರು ಮರಣೋತ್ತರ ಪರೀಕ್ಷೆಗೆ ಒಪ್ಪಿಲ್ಲ. ಹೃದಯಾಘಾತವಾಗಿ ಸಾವನ್ನಪ್ಪಿದ್ದಾರೆ ಅಂತಂದ ಮೇಲೆ ಮರಣೋತ್ತರ ಪರೀಕ್ಷೆ ಯಾಕೆ ಅನ್ನುವಂಥದ್ದು ಕುಟುಂಬಸ್ಥರ ಪ್ರಶ್ನೆ. ಆದರೆ ಡಾಕ್ಟರ್ಸ್ನ ಕಾಡ್ತಾ ಇರೋದು, ಯಾಕೆ ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತ ಬಲಿ ಹೆಚ್ಚಾಗ್ತಾ ಇದೆ, ಯಾಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ, ಏನು ಸಮಸ್ಯೆ, ಇದ್ರ ಬಗ್ಗೆ ಅಧ್ಯಯನ ನಡೆಸೋ ಅನಿವಾರ್ಯತೆ ಇದೆ. ಹೀಗಾಗಿ ಅವರು ಬಂದು ಮನವಿಯನ್ನು ಮಾಡಿಕೊಂಡ್ರು ಡಿಎಚ್ಒ ಅವರು. ಆದರೆ ಕುಟುಂಬಸ್ಥರು ಮರಣೋತ್ತರ ಪರೀಕ್ಷೆಗೆ ಒಪ್ಪಿಲ್ಲ. ಎಸ್ ಪಿಗೆ ಹೇಳ್ಬಿಟ್ಟು ನಾವು ಬೇಕಾದ್ರೆ ಈಗಲೇ ನೈಟೇ ನಾನು ನಿಲ್ಲಿಸ್ಬಿಟ್ಟು ನಾನು ಮಾಡಿಸ್ತೀನಿ. ಇದು ಗುರು ಇದಕ್ಕೆ ಬರುತ್ತಾ ಇದು? ಅಲ್ಲ, ನಿಮಗೆ ಗೊತ್ತಿಲ್ಲ ಸರ್, ಇರ್ಬೋದು. ಇದು ಗುರು ಇದಕ್ಕೆ ಬರುತ್ತೆ. ಯಾವ ಸ್ಟೇಷನ್ಗೆ ಬರುತ್ತಪ್ಪ? ಯಾವ ಇರೋದು? ಬರ್ಬೇಕು. ಗುರು ಸ್ಟೇಷನ್ ಗುರು ಸ್ಟೇಷನ್ ಅವರು ಇದು ಸ್ಮೋಕ್ ಏನೋ ಸ್ವಲ್ಪ ಮಾಡ್ತಿದ್ರು ಸರ್, ಲೈಟಾಗಿ. ಸ್ಮೋಕ್ ಡ್ರಿಂಕ್ಸ್ ಎಲ್ಲ ಎಲ್ಲರ ಹತ್ರ ಡ್ರಿಂಕ್ಸ್ ಲೈಟ್ ಆಗಿತ್ತು, ಬಟ್ ಬಹಳ ಸಣ್ಣ ಇದ್ರು. ಈಗ ಅವರು ಅವ್ರ ಫಾದರ್ ಮದರ್ ಇವರೆಲ್ಲ ಯಾರಿಗೂ ಹಿಸ್ಟ್ರಿ ಏನಾತ್ರ ಇಲ್ಲ ಸರ್. ಅವ್ರು ಇನ್ನೂ ಇದ್ದಾರೆ, ಜೆನೆಟಿಕ್ ಇಲ್ಲ. ಅವರೆಲ್ಲ ಒಂದು 85-90 ಇಯರ್ಸ್ ಆದ್ಮೇಲೆ, 90 ಇಯರ್ಸ್ ಮೇಲೆ ಅಂತಂದ್ರು ಎಲ್ಲರೂ ಇವರೇ ಸರ್. ಇವ್ರ ಬ್ರದರ್ ಇವರು ಚೆನ್ನಾಗಿದ್ದಾರೆ. ನೀವು ತಮ್ಮ ಅವ್ರ ಅಣ್ಣ ಅಗ್ರಿಕಲ್ಚರ್, ಇವರು ಅಗ್ರಿಕಲ್ಚರ್ ಜಮೀನೆಲ್ಲ ಇದೆ, ಬಟ್ ಇವರು ಜಾಸ್ತಿ ವರ್ಕ್ ಮಾಡ್ತಿರ್ಲಿಲ್ಲ ಮೊದಲಿಂದ ಅಷ್ಟೇ. ಆರಾಮಾಗಿರೋರು ಇವರು. ಅವರ ಮಗನ ವರ್ಕ್ ಬೇರೆ ಬಿಸ್ನೆಸ್ ಮಾಡ್ಕೊಂಡಿದ್ರು, ಓಡಾಡ್ಕೊಂಡಿದ್ರು ಇವರು. ಆ ಥರ ಕೊಲೆಸ್ಟ್ರಾಲ್ ಅನ್ನೋದಕ್ಕೂ ಆ ರೀತಿ ಏನು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಹಾಸನ ಪ್ರತಿನಿಧಿ ಖುಷ್ವಂತ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಖುಷ್ವಂತ್, ಗಮನಿಸ್ತಾ ಇದ್ದೀವಿ ಒಂದ್ ಕಡೆ ಹೃದಯಾಘಾತದಿಂದಾಗಿ ಸಾವಿನ ಸಂಖ್ಯೆ ಹೆಚ್ಚಾಗ್ತಾ ಇರೋದು, ಅಧ್ಯಯನಕ್ಕೆ ಈ ರೀತಿಯ ತೊಂದರೆಯೂ ಕೂಡ ಡಾಕ್ಟರ್ಸ್ಗೆ ಆಗ್ತಾ ಇರೋದು. ಸದ್ಯ ಏನ್ ನಡೀತಾ ಇದೆ ಹಾಸನದಲ್ಲಿ, ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್ ಪಾಟೀಲ್, ಹಾಸನದಲ್ಲಿ ಕಳೆದ 2 ತಿಂಗಳಿಂದ ಸುಮಾರು ಅಂದ್ರೆ 43 ದಿನಗಳಲ್ಲಿ ಸುಮಾರು 28 ಜನಕ್ಕೂ ಹೆಚ್ಚು ಮಂದಿ ಹೃದಯಾಘಾತದಿಂದ ಸಾವನ್ನಪ್ಪಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಈ ಬಗ್ಗೆ ಅಧ್ಯಯನ ಮಾಡ್ಲಿಕ್ಕಾಗಿ ವೈದ್ಯರ ತಂಡವನ್ನ ಹಾಸನ ಡಿಸಿ ಲತಾ ಕುಮಾರಿ ಅವರು ರಚನೆಯನ್ನ ಮಾಡಿದ್ದಾರೆ. ಆದ್ರೆ ಮುಖ್ಯವಾದ ಸಮಸ್ಯೆ ಅಂದ್ರೆ ಈ ಒಂದು ತಂಡ ಕಾರ್ಯೋನ್ಮುಖರಾಗಿ ನಿನ್ನೆ ಸಣ್ಣಪ್ಪ ಶೆಟ್ಟಿ ಎನ್ನತಕ್ಕಂತಹ ಕಟ್ಟಾಯ ಹೋಬಳಿ ಹಾಸನದ ಇವರ ಮನೆಗೆ ಹೋದಾಗ ಇವರ ಮನೆಯಲ್ಲಿ ತಡರಾತ್ರಿ ಈ ತಂಡ ಭೇಟಿ ನೀಡಿತ್ತು. ಡಾಕ್ಟರ್ ಅನಿಲ್ ಕುಮಾರ್, ಹಾಸನದ ಡಿಎಚ್ಒ ಅನಿಲ್ ಕುಮಾರ್ ಏನಿದ್ದಾರೆ, ಅವರ ತಂಡದ ಮುಖಾಂತರ ಭೇಟಿ ನೀಡಿದಾಗ ಸಣ್ಣಪ್ಪ ಶೆಟ್ಟಿ ಅವರ ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗೆ ಕೇಳಿದ್ದಾರೆ. ಆದ್ರೆ ಗ್ರಾಮಸ್ಥರು ಇದಕ್ಕೆ ಮತ್ತು ಅವರ ಮನೆಯವರು ಈ ಒಂದು ಮರಣೋತ್ತರ ಪರೀಕ್ಷೆ ಮಾಡ್ಲಿಕ್ಕೆ, ಅವರ ದೇಹವನ್ನ ನೀಡ್ಲಿಕ್ಕೆ ಒಪ್ಪಿಗೆಯನ್ನ ನೀಡಿಲ್ಲ. ಹೀಗಾಗಿ 1 ಗಂಟೆ ಪ್ರಯತ್ನವನ್ನ ಮಾಡಿದ್ದಾರೆ. ಹೇಗಾದ್ರೂ ಮಾಡಿ ಅವರ ದೇಹವನ್ನ ಕೊಡಿ, ಜಿಲ್ಲೆಯಲ್ಲಿ ಈ ರೀತಿ ಘಟನೆಗಳಾಗ್ತಿದೆ, ಹಾಗೆ ನಿಮ್ಮವರು ಕೂಡ ಆರೋಗ್ಯವಾಗಿದ್ರು, ಒಂದು ಪರಿಚಯಸ್ಥರ ಸಾವಿಗೆ ಹೋಗಿ ಬಂದು ದಿಢೀರ್ ಅಂತ ತೀರಿಕೊಂಡ್ರು ಅಂತ ಹೇಳ್ತಾ ಇದ್ದೀರಿ. ಹೀಗಾಗಿ ಈ ದೇಹವನ್ನ ಮರಣೋತ್ತರ ಪರೀಕ್ಷೆಗೆ ನೀಡಿದ್ರೆ ನಮ್ಗೆ ಅನುಕೂಲ ಆಗುತ್ತೆ ಅನ್ನುವಂತಹ ವಿಚಾರದಲ್ಲಿ ಹಿನ್ನೆಲೆಯಲ್ಲಿ ಸಾಕಷ್ಟು ಪ್ರಯತ್ನವನ್ನ ಡಾಕ್ಟರ್ ಅನಿಲ್ ಕುಮಾರ್ ಹಾಗೂ ಡಾಕ್ಟರ್ ಚೇತನ್ ಅವರು ಎಲ್ಲ ಸೇರಿ ಮಾಡಿದ್ರು ಕೂಡ ಅವರ ಮನೆಯವರು ಒಪ್ಪಿಲ್ಲ. ತಡರಾತ್ರಿ 1 ಗಂಟೆ ಕೂಡ ಅವರನ್ನ ಕನ್ವಿನ್ಸ್ ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡಿದ್ವಿ ಅಂತ ಡಾಕ್ಟರ್ ಹಾಸನ ಡಿಎಚ್ಒ ಹೇಳಿದ್ರು. ಹೀಗಾಗಿ ಈ ತಂಡ ವಾಪಸ್ ಆಗಿದ್ದಾರೆ. ಒಟ್ಟಿನಲ್ಲಿ ಹಾಸನದಲ್ಲಿ ಹೃದಯಾಘಾತಕ್ಕೆ ಸರಣಿ ಹೃದಯಾಘಾತ ಆಗ್ತಾ ಇರುವಂತದ್ದು. ಇದನ್ನ ಹೇಗಾದ್ರೂ ಮಾಡಿ ನಿಖರ ಕಾರಣವನ್ನ ಕಂಡುಹಿಡಿಬೇಕು ಅನ್ನುವಂತ ಪ್ರಯತ್ನಗಳು ಕೂಡ ಸಾಕಷ್ಟು ಆಗ್ತಾ ಇದ್ರು ಕೂಡ ಈ ಒಂದು ಪರಿಸ್ಥಿತಿಯಲ್ಲಿ ಮೊದಲ ಪ್ರಯತ್ನದಲ್ಲೇ ಮರಣೋತ್ತರ ಪರೀಕ್ಷೆಗೆ ಒಂದು ದೇಹವನ್ನ ಪಡೆಯುವುದರಲ್ಲಿ ಇವರಿಗೆ ಆಗಿಲ್ಲ. ಹೀಗಾಗಿ ಇನ್ನ ಮುಂದೆ ಮರಣೋತ್ತರ
ಯಾರು ಹೃದಯಾಘಾತದಿಂದ ಮೃತಪಟ್ರೆ ಅದನ್ನ ಪೋಸ್ಟ್ ಮಾರ್ಟಮ್ ಮಾಡೋದು ಕಡ್ಡಾಯ ಅನ್ನುವಂತಹ ಪರಿಸ್ಥಿತಿ ಕೂಡ ಬಂದೊದಗಿರುವಂತದ್ದು ಶ್ರೀಪಾದ್ ಪಾಟೀಲ್. ಒಟ್ಟಾರೆಯಾಗಿ ಈ ಒಂದು ವಿಶೇಷ ಒಂದು ಸಮಿತಿಯನ್ನ ಏನ್ ಮಾಡಿದ್ದಾರೆ, ಈ ತಂಡದ ವರದಿಗೆ ಕೂಡ 1 ವಾರ ಗಡುವು ನೀಡಿದ್ದಾರೆ. ಹೀಗಾಗಿ ಈ ತಂಡ ಒಂದು ವರದಿಯನ್ನ ನೀಡಿದ ನಂತರ ಇಲ್ಲಿ ಹೃದಯಾಘಾತಕ್ಕೆ ಮುಖ್ಯ ತಿಳಿದು ಬರಬಹುದಾದ ಸಾಧ್ಯತೆ ಇದೆ ಅಂತ ಹೇಳ್ಬೋದಾಗಿದೆ ಶ್ರೀಪಾದ್ ಪಾಟೀಲ್. ಓಕೆ, ಥ್ಯಾಂಕ್ ಯು ಯಶವಂತ್ ಮಾಹಿತಿಗಾಗಿ. ಸಾಲು ಸಾಲು ಹೃದಯಾಘಾತಗಳ ಆತಂಕದ ನಡುವೆ ಮತ್ತೊಂದು ಶಾಕಿಂಗ್ ಸುದ್ದಿ ಹೊರಬಿದ್ದಿದೆ. ಗರ್ಭ ನಿರೋಧಕ ನೋವು ನಿವಾರಕ ಮಾತ್ರೆಗಳೇ ಮಹಿಳೆಯರ ಜೀವಕ್ಕೆ ಡೇಂಜರ್ ಅಂತ ತಜ್ಞರು ಆತಂಕವನ್ನ ಹೊರಹಾಕ್ತಾ ಇದ್ದಾರೆ. ಗರ್ಭ ನಿರೋಧಕ ಮಾತ್ರೆ ಮಹಿಳೆಯರಿಗೆ ಡೇಂಜರ್. ಪೇನ್ ಕಿಲ್ಲರ್ನಿಂದಲೂ ಹಾರ್ಟ್ ಅಟ್ಯಾಕ್ ಸಾಧ್ಯತೆ. ಸದ್ಯ ಕರ್ನಾಟಕದ ಜನರನ್ನ ಹೆಚ್ಚು ಚಿಂತೆಗೀಡು ಮಾಡಿರೋ ವಿಚಾರ ಅಂದ್ರೆ ಅದು ಹೃದಯಾಘಾತ. ಹಾಸನ ಜಿಲ್ಲೆಯ ಜನರಂತೂ ಹಾರ್ಟ್ ಅಟ್ಯಾಕ್ ಅನ್ನೋ ಶಬ್ದ ಕೇಳಿದ್ರೆ ಕನಸಿನಲ್ಲೂ ಬೆಚ್ಚಿ ಬೀಳುವಂತಾಗಿದೆ. ಹೃದಯಾಘಾತದ ಸರಣಿ ಸಾವಿನಿಂದ ಚಿಂತೆಗೀಡಾಗಿರೋ ಜನರು ನಮ್ಮ ಹೃದಯ ಎಷ್ಟು ಸೇಫ್ ಎಂದು ತಿಳಿಯಲು ಆಸ್ಪತ್ರೆಗಳಿಗೆ ದೌಡಾಯಿಸುತ್ತಿದ್ದಾರೆ. ಒಂದೆಡೆ ರಾಜ್ಯದಲ್ಲಿ ಹೃದಯಾಘಾತಕ್ಕೆ ಸಾವಿನ ಸಂಖ್ಯೆಗಳು ಹೆಚ್ಚಾಗುತ್ತಿದ್ರೆ, ಮತ್ತೊಂದೆಡೆ ಈ ಸಾವುಗಳ ಬಗ್ಗೆ ಅಧ್ಯಯನ ಮಾಡಿದ ತಾಂತ್ರಿಕ ಸಮಿತಿ ಮತ್ತಷ್ಟು ಶಾಕಿಂಗ್ ಮಾಹಿತಿಗಳನ್ನು ಹೊರಹಾಕಿದೆ. ಗರ್ಭ ನಿರೋಧಕ ಮಾತ್ರೆಗಳನ್ನು ತೆಗೆದುಕೊಳ್ಳುವುದರಿಂದ ಸೈಡ್ ಎಫೆಕ್ಟ್ನಿಂದ ಮಹಿಳೆಯರಲ್ಲಿ ಹೃದಯಾಘಾತ ಹೆಚ್ಚಾಗಿದೆಯಂತೆ. ಬೆಂಗಳೂರಿನಲ್ಲಿ ಹಾರ್ಟ್ ಅಟ್ಯಾಕ್ಗೆ ಮಹಿಳೆಯರು ಹೆಚ್ಚು ಬಲಿಯಾಗ್ತಾ ಇದ್ದಾರೆ. ಗರ್ಭ ನಿರೋಧಕ ಮೆಡಿಸಿನ್ ಬಳಕೆಯಿಂದ ಮಹಿಳೆಯರಲ್ಲಿ ರಕ್ತದ ಹೆಪ್ಪುಗಟ್ಟುವಿಕೆ ಕಂಡು ಬರ್ತಿದೆಯಂತೆ. ಹೀಗಾಗಿ ಹೃದಯಾಘಾತ ಹೆಚ್ಚಾಗ್ತಿದ್ದು ಸರ್ಕಾರಕ್ಕೆ ವರದಿ ನೀಡಲು ಜಯದೇವ ಆಸ್ಪತ್ರೆ ತಜ್ಞರು ಮುಂದಾಗಿದ್ದಾರೆ. ಹೆಣ್ಮಕ್ಳಲ್ಲಿ ಅವರಲ್ಲಿ ರಕ್ತದ ಒತ್ತಡ ಹಾಗೂ ಮಧುಮೇಹ ರೋಗ ಜಾಸ್ತಿ ಕಾಣಿಸ್ತಾ ಇದೆ. ಹೆಣ್ಮಕ್ಳಲ್ಲಿ ಒಬೆಸಿಟಿನೂ ಇರುತ್ತೆ, ಕೊಲೆಸ್ಟ್ರಾಲ್ ಅಂಶನೂ ಜಾಸ್ತಿ ಇರುತ್ತೆ. ಹಾಗೂ ಫ್ಯಾಮಿಲಿ ಹಿಸ್ಟ್ರಿನಲ್ಲಿ ಫ್ಯಾಮಿಲಿಯಲ್ ಕೊಲೆಸ್ಟ್ರಾಲ್ನೇ ಜಾಸ್ತಿ ಕೊಬ್ಬಿನಾಂಶ ಇರ್ತಕ್ಕಂಥವ್ರು ಸಹ ಬರ್ತಾ ಇದೆ. ಗರ್ಭ ನಿರೋಧಕ ಮಾತ್ರೆಗಳು ತಗೊಂಡವರಿಗೆ ಕ್ಲಾಟ್ಸ್ ಫಾರ್ಮೇಷನ್ಸ್ ಆಗುತ್ತೆ, ರಕ್ತ ಹೆಪ್ಪುಗಟ್ಟಲು ಸಹಜ. ಅದು ಅವರಿಗೆ ಪಲ್ಮನರಿ ಎಂಬಾಲಿಸಮ್ ಆಗುತ್ತೆ, ಕೆಲವರಿಗೆ ಹೃದಯಾಘಾತನೂ ಸಹ. ಗರ್ಭ ನಿರೋಧಕ ಮಾತ್ರೆ ಮಾತ್ರವಲ್ಲ, ಪೇನ್ ಕಿಲ್ಲರ್, ಕೌಂಟರ್ ಮೆಡಿಸಿನ್, ಹೈಡೋಸ್ ಟ್ಯಾಬ್ಲೆಟ್ಗಳು ಸಹ ಹೃದಯಾಘಾತಕ್ಕೆ ಕಾರಣವಾಗುತ್ತಿದ್ದು, ಈ ಬಗ್ಗೆ ಸೂಕ್ತ ಕಾನೂನು ಕ್ರಮಕ್ಕೆ ಮುಂದಾಗಬೇಕೆಂದು ಸರ್ಕಾರಕ್ಕೆ ಮನವಿ ಸಲ್ಲಿಸಲು ತಜ್ಞರು ಮುಂದಾಗಿದ್ದಾರೆ. ದೀಪ್ತಿ ತೊಳ್ಪಾಡಿ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಸಕ್ಕರೆ ನಾಡಿನಲ್ಲಿ ಸರಣಿ ಹೃದಯಾಘಾತದ ಸಂಚಲನ ಸೃಷ್ಟಿಯಾಗಿದೆ. 3 ತಿಂಗಳಲ್ಲೇ 10ಕ್ಕೂ ಹೆಚ್ಚು ಹೃದ್ರೋಗಿಗಳು ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ. ಮಂಡ್ಯದಲ್ಲಿ ಪ್ರಾಥಮಿಕ ಚಿಕಿತ್ಸೆಗೂ ಕೂಡ ಹೃದ್ರೋಗ ತಜ್ಞರಿಲ್ಲ. ಮಂಡ್ಯದಲ್ಲಿ ಚಿಕಿತ್ಸೆ ಲಭ್ಯ ಆಗದೆ ಬೇರೆ ಊರುಗಳಿಗೆ ರವಾನೆ ಮಾಡುವಂಥ ಕೆಲಸ ಆಗ್ತಾ ಇದೆ. ಹೃದ್ರೋಗ ತಜ್ಞರು ಬರ್ತಾ ಇಲ್ಲ ಅಂತ ಸರ್ಕಾರವೂ ಕ್ಯಾರೆ ಅಂತ ಇಲ್ಲ. ಹೃದ್ರೋಗಿಗಳಿಗೆ ಸೂಕ್ತ ಚಿಕಿತ್ಸೆ ನೀಡದೆ ಮಿಮ್ಸ್ ಅಸಹಾಯಕತೆಯನ್ನು ವ್ಯಕ್ತಪಡಿಸ್ತಾ ಇದೆ. ಮಂಡ್ಯದಲ್ಲಿ ಮಿಮ್ಸ್ ನಿರ್ದೇಶಕ ಡಾಕ್ಟರ್ ನರಸಿಂಹಸ್ವಾಮಿ ಈ ಹೇಳಿಕೆಯನ್ನು ನೀಡಿದ್ದಾರೆ. ಹಾಗಿದ್ರೆ ಮಂಡ್ಯದಲ್ಲಿ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಇರೋರ ಕತೆ ಏನು ಅಂತ, ಇದಕ್ಕೆ ಸರ್ಕಾರ ಕೂಡಲೇ ಏನಾದ್ರು ವ್ಯವಸ್ಥೆ ಮಾಡಬೇಕು, ಗಮನ ಹರಿಸಬೇಕು. ರಾಜ್ಯದಲ್ಲಿ ಹೃದಯಾಘಾತದಿಂದ ಮೃತಪಡುವವರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಯುವಕರು ಕೂಡ ಹಾರ್ಟ್ ಅಟ್ಯಾಕ್ಗೆ ಬಲಿಯಾಗ್ತಾ ಇದ್ದಾರೆ. ಇದು ಜನರನ್ನು ನಿದ್ದೆಗೆಡಿಸಿದೆ. ಮತ್ತೊಂದೆಡೆ ಮಂಡ್ಯದ ಯಾವುದೇ ಸರ್ಕಾರಿ ಆಸ್ಪತ್ರೆಯಲ್ಲಿ ಹೃದಯ ಸಂಬಂಧಿ ಚಿಕಿತ್ಸೆ ನೀಡೋದಕ್ಕೆ ವೈದ್ಯರೇ ಇಲ್ಲ. ಮಂಡ್ಯದ ದೊಡ್ಡ ಆಸ್ಪತ್ರೆ ಅಂತಲೇ ಕರೆಸಿಕೊಳ್ಳುವಂಥ ಮಂಡ್ಯದ ಮಿಮ್ಸ್ ಆಸ್ಪತ್ರೆಯಲ್ಲೂ ಕೂಡ ಕಾರ್ಡಿಯಾಲಜಿಸ್ಟ್ ಇಲ್ಲ. ಇದರಿಂದ ರೋಗಿಗಳು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಯಾವುದೇ ಒಬ್ಬ ಪೇಷಂಟ್ ಎದೆನೋವು ಅಂತ ಬಂದರೆ ಅವ್ರಿಗೆ ಎಮರ್ಜೆನ್ಸಿ ತುರ್ತು ಚಿಕಿತ್ಸಾ ಘಟಕ ಇದೆ, ಅಲ್ಲಿ
ತಪಾಸಣೆ ಮಾಡಿ ಅವರಿಗೆ ECG ಸೇರಿದಂತೆ ಒಂದಿಷ್ಟು ಪರೀಕ್ಷೆಗಳನ್ನು ನಡೆಸಲಾಗ್ತದೆ. ಅಲ್ಲೇನಾದರೂ ಕೂಡ ಅವ್ರಿಗೆ ಏನು ಹೃದಯ ಸಂಬಂಧಿ ಕಾಯಿಲೆ ಇದೆ, ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಹೇಳಿದ್ರೆ ಜಯದೇವ ಸೇರಿದಂತೆ ಬೇರೆ ಬೇರೆ ಆಸ್ಪತ್ರೆಗೆ ಅವ್ರಿಗೆ ಶಿಫ್ಟನ್ನು ಮಾಡುವಂಥದ್ದು, ಅಲ್ಲಿಗೆ ರವಾನಿಸುವ ಕೆಲಸವನ್ನು ಮಾಡ್ತಾರೆ. ಆದರೆ ಇಲ್ಲಿ ಚಿಕಿತ್ಸೆಯನ್ನು ನೀಡಿದರೆ ಅವರು ಏನೋ ಅವ್ರಿಗೊಂದಷ್ಟು ಅನುಕೂಲ ಆಗ್ತಿತ್ತು. ಜೊತೆಗೆ ಮಾರ್ಗ ಮಧ್ಯೆ ಸಾವನ್ನಪ್ಪುವವರ ಸಂಖ್ಯೆಯನ್ನು ಕೂಡ ತಡಿಬೋದಾಗಿತ್ತು. ಆದರೆ ಮಂಡ್ಯದ ಮಿಮ್ಸ್ ಆಸ್ಪತ್ರೆಯಲ್ಲಿ ಏನು ಹೃದಯ ಸಂಬಂಧಿ ಚಿಕಿತ್ಸೆ ಕೊಡೋದಕ್ಕೆ ಅಥವಾ ರೋಗಿಗಳಿಗೆ ತಪಾಸಣೆ ಮಾಡೋದಕ್ಕೆ ಕಾರ್ಡಿಯಾಲಜಿಸ್ಟೇ ಇಲ್ಲ. ಹೀಗಾಗಿ ರೋಗಿಗಳು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಮಂಡ್ಯದ ಮಿಮ್ಸ್ ಆಸ್ಪತ್ರೆಗೆ ರಾಮನಗರ, ಚಾಮರಾಜನಗರ ಜಿಲ್ಲೆಯಿಂದಲೂ ಕೂಡ ಸಾಕಷ್ಟು ರೋಗಿಗಳು ಬರ್ತಾರೆ. ಆದರೆ ಬಂದಂಥವ್ರಿಗೆ ಹೃದಯ ಸಂಬಂಧಿ ಚಿಕಿತ್ಸೆ ನೀಡೋದಕ್ಕೆ ವೈದ್ಯರೇ ಇಲ್ಲ, ಜೊತೆಗೆ ಕಾರ್ಡಿಯಾಲಜಿ ವಿಭಾಗವೇ ಇಲ್ಲ, ಹೃದಯ ಸಂಬಂಧಿ ಚಿಕಿತ್ಸೆ ಕೊಡೋದಕ್ಕೆ ಯಾವುದೇ ರೀತಿಯ ವಿಭಾಗ ಇಲ್ಲ. ಹಾಗಾಗಿ ಇಲ್ಲಿಗೆ ಬರುವಂಥ ರೋಗಿಗಳಿಗೆ ಒಂದಷ್ಟು ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಇನ್ನಾದರೂ ಕೂಡ ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಮಂಡ್ಯದ ಮಿಮ್ಸ್ ಆಸ್ಪತ್ರೆಗಾದರೂ ಕೂಡ ಕಾರ್ಡಿಯಾಲಜಿಸ್ಟನ್ನು ನೇಮಕ ಮಾಡೋ ಮೂಲಕ ರೋಗಿಗಳ ಅನುಕೂಲ ಮಾಡಿಕೊಡ್ಬೇಕು, ಜೊತೆಗೆ ಸಾವನ್ನಪ್ಪುವವರ ಸಂಖ್ಯೆನ ಕಡಿಮೆ ಮಾಡಬೇಕು ಅಂತ ಹೇಳಿ ಸಾರ್ವಜನಿಕರು ಆಗ್ರಹಿಸ್ತಾ ಇದ್ದಾರೆ. ಕ್ಯಾಮ್ರಾಮನ್ ಇನ್ನೊಂದು ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ರಾಜ್ಯದ ಪ್ರತಿಷ್ಠಿತ ಕ್ಯಾನ್ಸರ್ ಆಸ್ಪತ್ರೆ HCG ವಿರುದ್ಧ ಅತ್ಯಂತ ಗಂಭೀರವಾದ ಆರೋಪವೊಂದು ಕೇಳಿಬಂದಿದೆ. ಎಥಿಕಲ್ ಕಮಿಟಿ ಮುಖ್ಯಸ್ಥ ನಿವೃತ್ತ ನ್ಯಾಯಮೂರ್ತಿ P. ಕೃಷ್ಣ ಭಟ್ ಆರೋಪಿಸಿದ್ದಾರೆ. ಇತ್ತ ರಾಜ್ಯ ಸರ್ಕಾರದ ಮನವಿಯಂತೆ ಕೇಂದ್ರ ತನಿಖೆಗೆ ಸೂಚಿಸಿದೆ. ಹಾಗಿದ್ರೆ ಯಾವ ಆರೋಪ ಅಂತ ಗೊತ್ತಾಗಬೇಕಾ? ಈ ಸ್ಟೋರಿ ನೋಡಿ. HCGಯಲ್ಲಿ ಆಘಾತಕಾರಿ ಕ್ಲಿನಿಕಲ್ ಟ್ರಯಲ್. DCGI ತನಿಖೆಗೆ ಪತ್ರ ಬರೆದ ರಾಜ್ಯ ಸರ್ಕಾರ. ರಾಜ್ಯದ ಪ್ರತಿಷ್ಠಿತ ಕ್ಯಾನ್ಸರ್ ಆಸ್ಪತ್ರೆ HCG ವಿರುದ್ಧ ಅತ್ಯಂತ ಗಂಭೀರ ಆರೋಪವೊಂದು ಕೇಳಿಬಂದಿದೆ. ಕ್ಲಿನಿಕಲ್ ಟ್ರಯಲ್ ಚಟುವಟಿಕೆಗಳಲ್ಲಿ ನ್ಯಾಯೋಚಿತವಲ್ಲದ ನಿಯಮ ಬಾಹಿರ ಚಟುವಟಿಕೆಗಳು ನಡೆಯುತ್ತಿವೆ ಎಂದು ಎಥಿಕಲ್ ಕಮಿಟಿ ಮುಖ್ಯಸ್ಥ ನಿವೃತ್ತ ನ್ಯಾಯಮೂರ್ತಿ P. ಕೃಷ್ಣ ಭಟ್ ಆರೋಪಿಸಿದ್ದಾರೆ. ಆಸ್ಪತ್ರೆಯಲ್ಲಿ ನಡೆಯುತ್ತಿರುವ ಕ್ಲಿನಿಕಲ್ ಟ್ರಯಲ್ ಚಟುವಟಿಕೆಗಳ ಕುರಿತು ಆಡಳಿತ ಮಂಡಳಿಯ ಗಮನಕ್ಕೆ ತಂದು ಸರಿಪಡಿಸುವ ಕೆಲಸವನ್ನು ಕೃಷ್ಣ ಭಟ್ ಪ್ರಯತ್ನಿಸಿದ್ರು. ಆದರೆ ಆಸ್ಪತ್ರೆಯಲ್ಲಿ ಆ ವಿಚಾರವನ್ನೇ ಮುಚ್ಚಿ ಹಾಕುವ ಪ್ರಯತ್ನ ನಡೆದಿದೆ ಎನ್ನಲಾಗಿದೆ. ಇದರಿಂದ ಬೇಸತ್ತು ನ್ಯಾಯಮೂರ್ತಿ P. ಕೃಷ್ಣ ಭಟ್ ನೈತಿಕ ಸಮಿತಿ ಮುಖ್ಯಸ್ಥ ಹುದ್ದೆಗೆ ರಾಜೀನಾಮೆ ನೀಡಿದ್ದಾರೆ. ಅಲ್ಲದೆ HCG ಆಸ್ಪತ್ರೆ CEO, ವೈದ್ಯರು ಸಾಮೂಹಿಕ ರಾಜೀನಾಮೆ ನೀಡಿದ್ದಾರೆ. ಆಸ್ಪತ್ರೆ ಮೇಲಿರುವ ಆರೋಪವೇನು? ಬಡ ಕ್ಯಾನ್ಸರ್ ರೋಗಿಗಳ ಮೇಲೆ ಕ್ಲಿನಿಕಲ್ ಟ್ರಯಲ್. ಕ್ಯಾನ್ಸರ್ ಚಿಕಿತ್ಸೆಗೆ ಹಣವಿಲ್ಲದ ಬಡ ರೋಗಿಗಳೇ ಇವರ ಟಾರ್ಗೆಟ್. ಜೀವ ಆಸೆ ತೋರಿಸಿ ಕ್ಲಿನಿಕಲ್ ಟ್ರಯಲ್ಗೆ ಸೆಳೆಯುತ್ತಾರೆ. ಲಾಭ ಹೆಚ್ಚಳಕ್ಕೆ ಬಡ ರೋಗಿಗಳ ಮೇಲೆ ಕ್ಲಿನಿಕಲ್ ಟ್ರಯಲ್ ಮಾಡ್ತಾರೆ. ಈ ವೇಳೆ ಹಲವು ಜೀವಗಳಿಗೆ ಹಾನಿಯಾಗಿರುವುದು, ಮೃತಪಟ್ಟಿರುವ ಆರೋಪಗಳಿವೆ. ರಾಜ್ಯ ಸರ್ಕಾರದ ಪತ್ರಕ್ಕೆ ಆಡಳಿತ ಮಂಡಳಿ ಸ್ಪಷ್ಟನೆ. ತಮ್ಮ ವಿರುದ್ಧದ ಆರೋಪಗಳಿಗೆ HCG ಆಸ್ಪತ್ರೆ ಸ್ಪಷ್ಟನೆ ನೀಡಿದೆ. ನಾವು ಎಲ್ಲ ಗೈಡ್ಲೈನ್ಸ್ಗಳನ್ನು ಕಡ್ಡಾಯವಾಗಿ ಫಾಲೋ ಮಾಡ್ತಿದ್ದೇವೆ ಎಂದಿದೆ. HCG ಆಸ್ಪತ್ರೆ ಸ್ಪಷ್ಟನೆ ಏನು? ತಮ್ಮ ವಿರುದ್ಧದ ಆರೋಪಗಳಿಗೆ HCG ಆಸ್ಪತ್ರೆ ಸ್ಪಷ್ಟನೆ ನೀಡಿದೆ. ನಾವು ಎಲ್ಲ ಗೈಡ್ಲೈನ್ಸ್ಗಳನ್ನು ಕಡ್ಡಾಯವಾಗಿ ಫಾಲೋ ಮಾಡ್ತಿದ್ದೇವೆ. DGCI, ICMRನ ನಿಬಂಧನೆಗಳನ್ನು ಅನುಸರಿಸುತ್ತಿದ್ದೇವೆ. ನಮ್ಮಲ್ಲಿ ಹಲವು ಮಹತ್ವದ ಪ್ರಯೋಗಗಳನ್ನು ಕೈಗೊಳ್ಳಲಾಗುತ್ತಿದೆ. ಎಥಿಕ್ಸ್ ಕಮಿಟಿ ಅನುಸರಿಸಿರುವ ಪ್ರಯೋಗಗಳೇ ನಡೆಯುತ್ತಿವೆ. ಎಲ್ಲದರಲ್ಲೂ ಪಾರದರ್ಶಕತೆ, ರೋಗಿಯ ಸುರಕ್ಷತೆ ಬಗ್ಗೆಯೂ ಗಮನ ಕೊಟ್ಟಿದ್ದೇವೆ ಎಂದು ತಿಳಿಸಿದೆ. ಕ್ಲಿನಿಕಲ್ ಟ್ರಯಲ್ ಎಂದರೇನು? ಹೊಸ ಚಿಕಿತ್ಸೆ ಅಥವಾ ಚಿಕಿತ್ಸೆಯ ವಿಧಾನ, ಇಲ್ಲ ಔಷಧಿಯ ಸುರಕ್ಷತೆ ಮತ್ತು ಪರಿಣಾಮಕಾರಿತ್ವವನ್ನು ಪರೀಕ್ಷಿಸಲು ಒಂದು ವಿಧಾನ. ಇದನ್ನು ಮನುಷ್ಯರ ಮೇಲೆ ನಡೆಸುವ ವೈಜ್ಞಾನಿಕ ಅಧ್ಯಯನ, ಮನುಷ್ಯರ ಮೇಲೆ ಪ್ರಯೋಗಿಸುವ ಒಂದು ಮಾರ್ಗವಾಗಿದೆ. ಈ ಮೂಲಕ ವೈದ್ಯಕೀಯ ಪ್ರಗತಿಯ ಮಾಹಿತಿ ಕಲೆ ಹಾಕುವುದು. ಕ್ಲಿನಿಕಲ್ ಟ್ರಯಲ್ ಉದ್ದೇಶವೇನು? ಕ್ಲಿನಿಕಲ್ ಟ್ರಯಲ್ ಉದ್ದೇಶವೇನು ಎಂದು ನೋಡೋದಾದರೆ, ಹೊಸ ಚಿಕಿತ್ಸೆ, ಔಷಧಿ ಪ್ರಯೋಗ ಅಥವಾ ಪರೀಕ್ಷಿಸುವುದು, ಚಿಕಿತ್ಸೆಗಳ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳುವುದು, ಉತ್ತಮ ಚಿಕಿತ್ಸೆ ವಿಧಾನಗಳನ್ನು ಅಭಿವೃದ್ಧಿಪಡಿಸುವುದು. ಕ್ಲಿನಿಕಲ್ ಟ್ರಯಲ್ಗಳಲ್ಲಿ ಹಲವಾರು ಹಂತಗಳಿವೆ. ಹೊಸ ಚಿಕಿತ್ಸೆ, ಔಷಧಿ ಸುರಕ್ಷತೆ ಮತ್ತು ಡೋಸೇಜ್ ಅಧ್ಯಯನ, ರೋಗಿಗಳ ಮೇಲೆ ಚಿಕಿತ್ಸೆ, ಔಷಧಿ ಪ್ರಯೋಗ ಪರೀಕ್ಷೆ ವಿಧಾನವಾಗಿದೆ. ರೋಗಿಗಳ ಮೇಲೆ ಪ್ರಯೋಗ ಮಾಡಿ ಅಧ್ಯಯನ ಮಾಡುವುದು, ದೀರ್ಘಾವಧಿಯ ಪರಿಣಾಮಗಳನ್ನು ಕೂಡ ಅಧ್ಯಯನ ಮಾಡಲಾಗುವುದು. HCG ಆಸ್ಪತ್ರೆಯಲ್ಲಿ ಯಾವುದೇ ಲೋಪ ಆಗಿಲ್ಲ. ನನ್ನ ಪ್ರಕಾರ ಈ ಜಾನ್ವರಿ 23ರಿಂದ ಈ ಮೇ 25ವರೆಗೂ ಕೂಡ ಮೀಟಿಂಗ್ ಆಗಿದೆ. 30 ಮೀಟಿಂಗ್ಗಳಾಗಿದೆ ಟೋಟ್ಲಿ. ಅದರಲ್ಲಿ ನಾವು 52 ಪ್ರಾಜೆಕ್ಟ್ಗಳು ನಮ್ಮ ಮುಂದೆ ಬಂದಿದೆ. ಯಾವುದ್ರಲ್ಲೂ ಕೂಡ ನನಗೆ ಎಥಿಕ್ಸ್ ವಯಲೇಷನ್ ಎಲ್ಲೂ ಕಂಡಿಲ್ಲ. ಪ್ರತಿಯೊಂದು ಕೂಡ ಕರೆಕ್ಟಾಗಿ ಕ್ರಮಬದ್ಧವಾಗಿ ಡಿಸ್ಕಷನ್ ಆಗಿದೆ. ನಮ್ಮ ಕಮಿಟಿ 15 ಜನ ಇದ್ದೀವಿ ನಾವು ಕಮಿಟಿ ಮೆಂಬರ್, ಇನ್ಕ್ಲೂಡಿಂಗ್ ಕೃಷ್ಣ ಭಟ್ ಅವರು ಸೇರಿ, ಅವ್ರು ನಮ್ಮ ಚೇರ್ಮನ್ ಅವರು. ಅದಕ್ಕೆ ನಮಗೆ ಚೆನ್ನಾಗಿ ಗೈಡ್ ಮಾಡಿದ್ದಾರೆ. ಪ್ರತಿಯೊಂದರಲ್ಲೂ ಕೂಡ ಚೆನ್ನಾಗಿ ಗೈಡ್ ಮಾಡಿದ್ದಾರೆ. HCG ಆಸ್ಪತ್ರೆ ವಿರುದ್ಧ ತನಿಖೆಗೆ ಕೇಂದ್ರ ಅಸ್ತು.
ಇನ್ನು HCG ಆಸ್ಪತ್ರೆಯಲ್ಲಿ ಕ್ಲಿನಿಕಲ್ ಟ್ರಯಲ್ ನಡೆದಿದೆ ಎಂದು ಆರೋಪದ ಬಗ್ಗೆ ಕೇಂದ್ರಕ್ಕೆ ರಾಜ್ಯ ಸರ್ಕಾರ ಪತ್ರ ಬರೆದಿತ್ತು. ರಾಜ್ಯ ಸರ್ಕಾರದ ಮನವಿಗೆ ಕೇಂದ್ರ ಸರ್ಕಾರ ಅಸ್ತು ಎಂದಿದ್ದು, ತನಿಖೆಗೆ ಕೇಂದ್ರ ಔಷಧ ಗುಣಮಟ್ಟ ಸಂಸ್ಥೆ ಅನುಮತಿ ನೀಡಿದೆ. ಸಾಂಸ್ಥಿಕ ಮತ್ತು ಪ್ರತ್ಯೇಕ ತನಿಖಾ ತಂಡ ಅಸಿಸ್ಟೆಂಟ್ ಡ್ರಗ್ ಕಂಟ್ರೋಲರ್ ಅಡಿಯಲ್ಲಿ ತನಿಖೆಗೆ ನೀಡಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯ ಬಿಜೆಪಿಯಲ್ಲಿ ಭಿನ್ನಮತದ ಬಿರುಗಾಳಿ ಎದ್ದಿದೆ. ಬಂಡಾಯ ಶಮನಕ್ಕೆ ಹೈಕಮಾಂಡ್ ನಿರ್ಧಾರ ಮಾಡಿದೆ. ಕೇಂದ್ರ ಸಚಿವರ ಜೋಶಿ ಅವರು ಸಂಧಾನ ಮಾಡಬೇಕಾಗಿದೆ. ಅವರಿಗೆ ಈ ಟಾಸ್ಕ್ ಅನ್ನು ಕೊಡಲಾಗಿದೆ. ಹೈಕಮಾಂಡ್ ಸೂಚನೆಯ ಮೇರೆಗೆ ಈಗ ಪ್ರಹ್ಲಾದ್ ಜೋಶಿ ಅವರು ಸರಣಿ ಸಭೆಗೆ ಮುಂದಾಗಿದ್ದಾರೆ. ಅಸಮಾಧಾನಿತರ ಸಭೆಯನ್ನ ಮಾಡ್ತಾ ಇದ್ದಾರೆ ಪ್ರಹ್ಲಾದ್ ಜೋಶಿ ಅವರು. ನಾಳೆ ರೇಣುಕಾಚಾರ್ಯ ತಂಡದ ಜೊತೆಗೆ ಸಭೆಯನ್ನ ಮಾಡಲಿಕ್ಕಿದ್ದಾರೆ. ಸಿದ್ದೇಶ್ವರ್ ದೂರು ಹಿನ್ನೆಲೆಯಲ್ಲಿ ಜೋಶಿ ಅವರು ಸಭೆ ಮಾಡ್ತಾ ಇರೋದು. ರೇಣುಕಾಚಾರ್ಯ ಬಳಿ ಸ್ಪಷ್ಟನೆಯನ್ನ ಕೇಳಲಿಕ್ಕಿದ್ದಾರೆ ಪ್ರಹ್ಲಾದ್ ಜೋಶಿ ಅವರು. ಅಮಿತ್ ಶಾ ಅವರಿಗೆ GM ಸಿದ್ದೇಶ್ವರ್ ದೂರನ್ನ ನೀಡಿದ್ರು. ಸಮಸ್ಯೆ ಬಗೆಹರಿಸೋದಕ್ಕೆ ಜೋಶಿ ಅವರಿಗೆ ಟಾಸ್ಕ್ ನೀಡಿದ್ರು ಅಮಿತ್ ಶಾ. ಸೊ ಬಿಜೆಪಿ ಕಚೇರಿಯಲ್ಲಿ ಸಭೆ ನಡೆಯುವ ಸಾಧ್ಯತೆಗಳಿದೆ. ಈಗಾಗಲೇ ಪ್ರಹ್ಲಾದ್ ಜೋಶಿ ಅವರು ಒಂದು ರೌಂಡ್ ಲಾಸ್ಟ್ ಟೈಮ್ ಮಾಡಿದ್ರು ಮೀಟಿಂಗ್ಸ್ನ. ಈಗ ಮತ್ತೆ ಸರಣಿ ಸಭೆಗಳನ್ನ ಮಾಡಲಿಕ್ಕಿದ್ದಾರೆ ಪ್ರಹ್ಲಾದ್ ಜೋಶಿ ಅವರು. ರಾಜ್ಯ ಬಿಜೆಪಿಯ ಭಿನ್ನ ಮತವನ್ನ ಶಮನ ಮಾಡುವಂತಹ ಟಾಸ್ಕ್ ಅನ್ನ ಹೈಕಮಾಂಡ್ ಈಗ ಪ್ರಹ್ಲಾದ್ ಜೋಶಿ ಅವರಿಗೆ ನೀಡಿದೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಈಗ ಇಲ್ಲಿ ಭಿನ್ನರಾಗ ಹಾಡ್ತಾ ಇರುವಂತಹ ಬಿಜೆಪಿ ನಾಯಕರನ್ನ ಕರೆಸಿ ಮಾಹಿತಿಯನ್ನ ಕೇಳಿಕಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಚಂದ್ರಶೇಖರ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರಶೇಖರ್, ಬಿಜೆಪಿಯಲ್ಲಿಯೂ ಕೂಡ ಪರಿಸ್ಥಿತಿ ಭಿನ್ನವಾಗಿಲ್ಲ. ಅಸಮಾಧಾನ, ಭಿನ್ನಮತ ಭುಗಿಲೇಳ್ತಾ ಇದೆ. ಇದನ್ನ ಯಾವ ರೀತಿ ಸಮಾಧಾನ ಪಡಿಸಬೇಕು, ಅಂತಿಮವಾಗಿ ಯಾವ ಉತ್ತರ ಸಿಕ್ಕರೆ ಇವರೆಲ್ಲ ಸಮಾಧಾನ ಆಗ್ತಾರೆ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಆಗಿದೆ. ಉತ್ತರ ಯಾವ ರೀತಿ ಹೊರಬೀಳಬಹುದು, ಏನೆಲ್ಲ ಪ್ರಯತ್ನಗಳು ಬಿಜೆಪಿಯಲ್ಲಿ ಆಗ್ತಾ ಇದೆ ಅಂತ? ಶ್ರೀಪಾದ್ ಪಾಟೀಲ್, ಖಂಡಿತವಾಗ್ಲು ಈಗಾಗಲೇ ರಾಜ್ಯ ಬಿಜೆಪಿಯಲ್ಲಿ ಬಹಳ ದೊಡ್ಡ ಮಟ್ಟದ ಬಂಡಾಯ ಶುರುವಾಗಿರ್ತಕ್ಕಂಥದ್ದು. ಈ ಬಗ್ಗೆ ಹೈಕಮಾಂಡ್ಗೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲೂ ಕೂಡ ದೂರು ಕೂಡ ಹೋಗಿರ್ತಕ್ಕಂಥದ್ದು. ಹೀಗಾಗಿ ಈ ದೂರನ್ನ ಆಲಿಸುವಂಥ ಅಥವಾ ರಾಜ್ಯ ಬಿಜೆಪಿಯಲ್ಲಿ ಇರ್ತಕ್ಕಂಥ ಬಂಡಾಯವನ್ನು ಶಮನಗೊಳಿಸುವಂಥ ನಿಟ್ಟಿನಲ್ಲಿ ಹೈಕಮಾಂಡ್ ಜೋಶಿ ಅವರ ಹೆಗಲಿಗೆ ಈ ಎಲ್ಲ ಒಂದು ಉಸ್ತುವಾರಿಯನ್ನು ಹಾಕಿರ್ತಕ್ಕಂಥದ್ದು. ನೀವೇನಾದರೂ ಮಾಡಿ ಕರ್ನಾಟಕದಲ್ಲಿ ಎದ್ದಿರ್ತಕ್ಕಂಥ ಒಂದಷ್ಟು ಅಸಮಾಧಾನವನ್ನು ಸರಿಪಡಿಸಬೇಕು. ಆ ನಿಟ್ಟಿನಲ್ಲಿ ನೀವು ಯಾರನ್ನು ಬೇಕಾದರೂ ಸಭೆಯನ್ನು ಕರೀರಿ, ಯಾರ ಜೊತೆ ಯಾರಾದರೂ ಚರ್ಚೆಯನ್ನು ಮಾಡಿ ಅನ್ನುವಂಥ ಒಂದಷ್ಟು ಸೂಚನೆಯನ್ನು ಕೊಟ್ಟಿದೆ. ಹಾಗಾಗಿ ಕೇಂದ್ರಕ್ಕೂ ಕೂಡ ಹತ್ತಿರವಾಗಿರಬೇಕು ಮತ್ತು ರಾಜ್ಯದ ನಾಯಕರು ಆ ಮಾತನ್ನು ಕೇಳುವಂತೆ ಇರಬೇಕು. ಹಾಗಾಗಿ ಜೋಶಿ ಅವರನ್ನು ಈ ಒಂದು ತಂತ್ರಕ್ಕೆ ಅಥವಾ ಇದು ಏನು ಸಮಾಧಾನ ಪಡಿಸುವಂಥ ಅಥವಾ ಸಭೆಯನ್ನು ಕರೆಯೋದಕ್ಕೆ ಹೈಕಮಾಂಡ್ ಬಳಕೆ ಮಾಡಿಕೊಂಡಿರ್ತಕ್ಕಂಥದ್ದು ಭಾಳ ಸ್ಪಷ್ಟವಾಗಿದೆ. ಹೀಗಾಗಿ ಈಗಾಗಲೇ ಸಿದ್ದೇಶ್ವರ್ ಅವರು ಅಮಿತ್ ಶಾ ಅವರು ಬಂದಂಥ ಸಂದರ್ಭದಲ್ಲಿ ದೂರನ್ನು ಕೊಟ್ಟಿದ್ದರು. ಆ ದೂರಿನ ಆಧಾರದ ಮೇಲೆ ಈಗಾಗಲೇ GM ಸಿದ್ದೇಶ್ವರ್ ಅವ್ರನ್ನ ಕರೆದು ಚರ್ಚೆಯನ್ನು ಮಾಡಲಾಗಿತ್ತು. ಸೊ ಹೀಗಾಗಿ ಆ ಸಭೆಯಲ್ಲಿ ಏನು ರೇಣುಕಾಚಾರ್ಯ ಆ್ಯಂಡ್ ಟೀಮ್ನವರೇ ನಮ್ಮ ಕುಟುಂಬ ಸೋಲಿಕ್ಕೆ ಕಾರಣ 20,000 ಮತಗಳಿಂದ ಸೋತಿರ್ತಕ್ಕಂಥದ್ದು ಅನ್ನುವಂಥ ವರದಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಹಾಗಾದರೆ ಯಾವ ರೀತಿಯಲ್ಲಿ ಇದನ್ನು ಉತ್ತರವನ್ನು ಪಡಿಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ಕಳೆದ ಏನು ಡಾಕ್ಟರ್ ಅಶ್ವಥ್ ನಾರಾಯಣ ಅವರ ಮನೆಯಲ್ಲಿ, ಶಾಸಕರ ಮನೆಯಲ್ಲಿ ಸಭೆಯನ್ನು ಮಾಡಲಾಗಿತ್ತು. ಅಲ್ಲೂ ಕೂಡ ರೇಣುಕಾಚಾರ್ಯ ವಿರುದ್ಧ ಒಂದಷ್ಟು ಕ್ರಮವನ್ನು ತೆಗೆದುಕೊಳ್ಬೇಕು ಅನ್ನೋಂಥ ಬಗ್ಗೆ ಚರ್ಚೆ ಆಗಿತ್ತು. ಹಾಗಾಗಿ ಈಗಾಗಲೇ ಏನು ನಾಳೆ ಸಭೆಯನ್ನು ಕರೆದಿರ್ತಕ್ಕಂಥದ್ದು ರೇಣುಕಾಚಾರ್ಯ ಮತ್ತು ಅವರ ಜೊತೆಯಲ್ಲಿ ಒಂದಷ್ಟು ಜನ ಗುರುತಿಸ್ಕೊಂಡಿರ್ತಕ್ಕಂಥವ್ರು ಎಲ್ಲರನ್ನೂ ಕೂಡ ನಾಳೆ ಸಭೆಯನ್ನು ಕರೆದಿರ್ತಕ್ಕಂಥದ್ದು. ಆ ಸಭೆಯಲ್ಲಿ ನೀವು ನಿಮ್ಮ ಮೇಲೆ ಈ ರೀತಿಯಾದಂಥ ಆರೋಪ ಬಂದಿದೆ, ಹೀಗಾಗಿ ನಿಮ್ಮ ಮೇಲೆ ಯಾವ ರೀತಿಯಾದಂಥ ಕ್ರಮವನ್ನು ತೆಗೆದುಕೊಳ್ಬೋದು ಅಥವಾ ಯಾಕೆ ಈ ರೀತಿ ಸೋಲಿಗೆ ಕಾರಣ, ನಿಮ್ಮ ವಿರುದ್ಧ ಯಾವುದಾದ್ರೂ ಕ್ರಮವನ್ನು ತೆಗೆದುಕೊಳ್ಬೋದಾ, ಈ ರೀತಿಯಾದಂಥ ಅನೇಕ ಪ್ರಶ್ನೆಗಳನ್ನು ಒಳಗೊಂಡಂತೆ ಒಂದಷ್ಟು ಸಭೆಯನ್ನು ಕೂಡ ಮಾಡಲಾಗುತ್ತೆ. ಏನೆಲ್ಲ ನಿರ್ಧಾರಗಳನ್ನು ಜೋಶಿ ಅವರು ತೆಗೆದುಕೊಳ್ತಾರೆ ಅನ್ನುವಂಥದ್ದು ಈಗಾಗಲೇ ಯತ್ನಾಳ್ ಅವ್ರ ವಿರುದ್ಧ ಉಚ್ಚಾಟನೆ ಮಾಡದಂತೆ ರೇಣುಕಾಚಾರ್ಯ ವಿರುದ್ಧವೂ ಉಚ್ಚಾಟನೆ ಮಾಡಬೇಕು ಅನ್ನೋಂಥ ಒಂದಷ್ಟು ಆಕ್ಷೇಪಗಳು ವ್ಯಕ್ತವಾಗಿರೋದ್ರಿಂದ ಜೋಶಿ ಅವರು ಹೈಕಮಾಂಡ್ ಯಾವ ರೀತಿಯಾದಂಥ ವರದಿಯನ್ನು ಕೊಡ್ತಾರೆ, ಒಂದು ವೇಳೆ ನಿಜಕ್ಕೂ ರೇಣುಕಾಚಾರ್ಯ ಅವರ ಆರೋಪ ಸಾಬೀತಾದರೆ ರೇಣುಕಾಚಾರ್ಯ ವಿರುದ್ಧ ಅದು ಯಾವ ರೀತಿಯಾದಂಥ ಕ್ರಮವನ್ನು ಹೈಕಮಾಂಡ್ ತೆಗೆದುಕೊಳ್ಳುತ್ತೆ ಅನ್ನೋ ಕುತೂಹಲ ಇದೆ. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಚಂದ್ರಶೇಖರ್ ಮಾಹಿತಿಗಾಗಿ. 5 ವರ್ಷ ನಾನೇ CM, ನಿಮಗೇನು ಅನುಮಾನನಾ? ಇಂಥ ಮಾತನ್ನೇ ಎಲ್ಲರೂ ನಿರೀಕ್ಷೆ ಮಾಡ್ತಾ ಇದ್ರು. ಕೊನೆಗೂ CM ಸಿದ್ದರಾಮಯ್ಯ ಶಾಸಕರ ಬಹಿರಂಗ ಹೇಳಿಕೆಗಳಿಂದ ಹೆಚ್ಚಿದ ಗೊಂದಲಕ್ಕೆ ತೆರೆ ಹಿಡಿದಿದ್ದಾರೆ.
ಇತ್ತ DCM DK ಶಿವಕುಮಾರ್ ಐ ಹ್ಯಾವ್ ನೋ ಆಪ್ಷನ್ ಅಂತ ಸೈಲೆಂಟ್ ಆದಂಗೆ ಕಾಣ್ತಾ ಇದೆ. ಹೌದು, ನಾನೇ ನನ್ನಂತವ್ರು 100 ಜನ ಕಷ್ಟಪಟ್ಟಿದ್ದಾರೆ, ನಾನು ಒಬ್ಬರೇ ಪಟ್ಟಿದ್ದೀರಾ? ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದ್ದಾರೆ. 5 ವರ್ಷ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರವರೇ, ನಮ್ಮ ಹೈಕಮಾಂಡ್ ಸಮರ್ಥವಾಗಿದೆ. ಅವಕಾಶ ಸಿಕ್ಕಿದ್ರೆ ಆಗ್ಲಿ ಇರೋದು ನಮ್ಮೆಲ್ಲರೂ ಅವರು ನಮ್ಮ ನಾಯಕರು, ನಮ್ಮ ಅಧ್ಯಕ್ಷರು ಅಂತ ವಿಷಯದಲ್ಲಿ ನಾವು ಸಚಿವರುಗಳು ಶಾಸಕರು ಮಾತನಾಡಬಹುದು. ಐದು ವರ್ಷ ನಾನೇ ಸಿಎಂ ಎಂದ ಸಿದ್ದರಾಮಯ್ಯ. ಮುಖ್ಯಮಂತ್ರಿ ಮಾತಿಗೆ ಡಿಕೆಶಿ ಥಂಡ. ಕಾಂಗ್ರೆಸ್ ಸರ್ಕಾರದಲ್ಲಿ ಸಿಎಂ ಕುರ್ಚಿ ಬದಲಾವಣೆ ವಿಚಾರಕ್ಕೆ ಬ್ರೇಕ್ ಬಿದ್ದಿದೆ. ಮುಖ್ಯಮಂತ್ರಿ ಬದಲಾವಣೆ ಇಲ್ಲವೇ ಇಲ್ಲ. ನಾನೇ 5 ವರ್ಷವೂ ಸಿಎಂ ಎನ್ನುವ ಮೂಲಕ ಗೊಂದಲಗಳಿಗೆ ಸಿದ್ದರಾಮಯ್ಯ ತೆರೆ ಎಳೆದಿದ್ದಾರೆ. ಇನ್ನು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ರಾಜ್ಯ ಪ್ರವಾಸ ಕೈಗೊಂಡ ವೇಳೆಯೇ ಸಿದ್ದರಾಮಯ್ಯಗೆ ಫುಲ್ ಕ್ಲಾರಿಟಿ ಸಿಕ್ಕಂತೆ ಕಾಣ್ತಿದೆ. ಹೀಗಾದರೂ ಮಾಡಿ ಸಿಎಂ ಗದ್ದಿಗೆಗೇರುವ ಕನಸು ಕಾಣ್ತಿದ್ದ DK ಶಿವಕುಮಾರ್ ಹೈಕಮಾಂಡ್ ನಿರ್ಧಾರಕ್ಕೆ ನಾನು ಬದ್ಧ, ಐ ಹ್ಯಾವ್ ನೋ ಆಪ್ಷನ್ ಅಂತ ಸೈಲೆಂಟ್ ಆಗಿದ್ದಾರೆ. ಹೌದು, ನಾನೇ. ನಿನಗ್ಯಾಕೆ ಅನುಮಾನ ಬಂದೈತೆ? ನಿನಗ್ಯಾಕೆ ಅನುಮಾನ ಬಂದಿದೆ? ಯಾರು ಅವರು? ನಮ್ಮ ಹೈಕಮಾಂಡ. ಅವ್ರಿಗೂ ನೋಟಿಸ್ ಕೊಡ್ತೀನಿ, ಬೇರೆಯವ್ರಿಗೂ ನೋಟಿಸ್ ಕೊಡಲೇಬೇಕಾಗ್ತದೆ. ಡಿಸಿಪ್ಲಿನ್ ಇಂಪಾರ್ಟೆಂಟು. ನಾನು ಯಾರಿಗೂ ಅವ್ರಿಗೆ ನನ್ನ ಹೆಸರು ಹೇಳಿ ನನ್ನ CM ಮಾಡಿ ಅವೆಲ್ಲ ಅವಶ್ಯಕತೆ ಇಲ್ಲ. ಈಗ CM ಮುಖ್ಯಮಂತ್ರಿ ಇರ್ಬೇಕಾದ್ರೆ ಬೇರೆಯವ್ರದ್ದು ಅಪಸ್ವರ ಯಾರು ಮಾತಾಡೋದು. ಎಲ್ಲಾರು ಕಷ್ಟ. ನನ್ನಂತವ್ರು 100 ಜನ ಕಷ್ಟಪಟ್ಟಿದ್ದಾರೆ, ನಾನು ಒಬ್ಬನೇ ಪಟ್ಟಿದ್ದೇನಾ? 1000 ಜನ, ಲಕ್ಷಾಂತರ ಜನ ಕಾರ್ಯಕರ್ತರು ಕಷ್ಟಪಟ್ಟಿದ್ದಾರೆ. ಫಸ್ಟ್ ಅವ್ರ ಬಗ್ಗೆ ನಾವು ಯೋಚನೆ ಮಾಡ್ತೀವಿ. ಸಿದ್ದರಾಮಯ್ಯ ಬೆಂಬಲಿಗರ ಸಂಭ್ರಮವೋ ಸಂಭ್ರಮ. ಸುರ್ಜೇವಾಲಾ ಅವರು ಹೇಳಿದ್ದಾರೆ, ಮುಖ್ಯಮಂತ್ರಿಗಳ ವಿಷಯ ಚರ್ಚೆ ಇಲ್ಲ ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದ್ದಾರೆ, ಅವರು ಮುಂದುವರಿತಾರೆ. ಕಾಂಗ್ರೆಸ್ ಸರ್ಕಾರ 5 ವರ್ಷ ಬಂಡೆ ತರ ಇರುತ್ತೆ. 5 ವರ್ಷ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರವರೇ ಮುಖ್ಯಮಂತ್ರಿಗಳಾಗಿರ್ತಾರೆ. ಅದು ಅವ್ರು ಕೇಳ್ಬೇಕು. ಕ್ರಾಂತಿಗಿಂತ ಬರ್ಲಿ, ಬರಬಾರ್ದ ಉಸ್ತುವಾರಿ ಆದರೂ ಬಂದಿದ್ದಾರೆ. ಅಸಮಾಧಾನ ಯಾರಿಗೂ ಇಲ್ಲ. ಅವರಿಬ್ರು ಮಾತನಾಡತಕ್ಕಂಥದ್ದಾಗಿರ್ಲಿ, ನಾವು ಇಂಥ ವಿಷಯದಲ್ಲಿ ನಾವು ಸಚಿವರುಗಳು ಶಾಸಕರು ಮಾತನಾಡಬಾರ್ದು ಅಂತ ನನ್ನ ಅಭಿಪ್ರಾಯ. ಸಚಿವರು ಯಾರು ಕೂಡ ಮಾತಾಡಲ್ಲ, ಶಾಸಕರದೇ ಜಾಸ್ತಿ ಅಭಿಪ್ರಾಯ ಹೇಳಿದೆ ನಾನು. ಅವ್ರು ಮಾತಾಡಬಾರ್ದು. ಎವ್ರಿಬಡಿ ಹ್ಯಾಸ್ ಗಾಟ್ ರೈಟ್ ಟು ಸ್ಪೀಕ್. ಐ ಆಮ್ ಮೇಕಿಂಗ್ ಎ ರಿಕ್ವೆಸ್ಟ್ ಥ್ರೂ ಯು ದಟ್ ದೇ ಶುಡ್ ನಾಟ್ ಸ್ಪೀಕ್ ಅಂತ ಒಂದು ರಿಕ್ವೆಸ್ಟ್ ಮಾಡಬಹುದು ಅಷ್ಟೇ. ಡಿಕೆಶಿಗೆ ಸಿಎಂ ಆಗಲು ಒಂದು ಅವಕಾಶ ಸಿಗಲಿ. CM DCM ವಿಚಾರ ಅವರಿಬ್ಬರೇ ಮಾತನಾಡಬೇಕು. ಅದನ್ನು ಬಿಟ್ಟರೆ ಹೈಕಮಾಂಡ್. ಬಟ್ ಆದರೆ ನನಗೆ ನಂಬಿಕೆ ಇದೆ, ಯಾವುದೂ ಸಮಸ್ಯೆ ಆಗಲ್ಲ. ನಮ್ಮ ಹೈಕಮಾಂಡು ಸಮರ್ಥವಾಗಿದೆ. CM DCM ಹೊಂದಾಣಿಕೆ ಮಾಡ್ಕೊಂಡು ಪಕ್ಷ ದೃಷ್ಟಿಯಿಂದ ಸ್ಟೇಟ್ ಇಂಟ್ರೆಸ್ಟಿಂದ ಹೋಗ್ತಾರೆ. ಅವ್ರು ಯಾರು ಆಗ್ತಾರೆ, ಯಾರು ಬಿಡ್ತಾರೆ, ಅದು ಪ್ರಶ್ನೆ ಬೇರೆ. ಎಮೋಷನಲ್ ಏನೋ ಒಂದಷ್ಟು ಮಾತಾಡಿರ್ಬೋದು, ಅದೇನು ದೊಡ್ಡ ವಿಚಾರ ಅಲ್ಲ. ಸ್ವಾಭಾವಿಕವಾಗಿ ಅಭಿಪ್ರಾಯವನ್ನು ಎಲ್ಲರೂ ಬೇರೆ ಬೇರೆ ಥರ ಮಾತಾಡ್ತಾ ಇರ್ತಾರೆ. ಇಕ್ಬಾಲ್ ಹುಸೇನ್ ಮುಂದುವರೆದೇ ವಿಶೇಷವಾಗಿ ನಮ್ಮ ಜಿಲ್ಲೆಯ ಬಗ್ಗೆ ಆಸಕ್ತಿಯಿಂದ ಕೇಳಿದ್ದಾರೆ. ಅದ್ರ ಬಗ್ಗೆ ನಾನು ಸದ್ಯಕ್ಕೇನು ಚರ್ಚೆ ಇಲ್ಲ ಅಂತ ಅನಿಸುತ್ತೆ. ಅವಕಾಶ ಕೊಡಿ ಅನ್ನುವಂಥದ್ದನ್ನು ಅವ್ರು ಕೇಳಿದ್ದಾರೆ. ಸೊ ಅವ್ರಿಗೂ ಆಗ್ತಾರೆ, ಅವ್ರಿಗೆಲ್ಲ ಅರ್ಹತೆ ಇದೆ, ಅವರು ಆಗ್ತಾರೆ ಮುಂದೆ. ಸೊ ಸದ್ಯಕ್ಕೆ ಅಂಥ ಪ್ರಶ್ನೆ ಇಲ್ಲ. ಎಂಥ ವಿಚಾರಗಳು ಬಂದಾಗ ಹೈಕಮಾಂಡ್ ಮಾತಾಡ್ತಾರೆ. ಈಗ ನೋಡ್ರಿ, ಅವರು ನಮ್ಮ ನಾಯಕರು, ನಮ್ಮ ಅಧ್ಯಕ್ಷರು, ನಮಗೆ ಉಪಮುಖ್ಯಮಂತ್ರಿಗಳು, ಅವ್ರು ನಮ್ಮ ನಾಯಕರೇ. ನಾವು ಅವ್ರ ಬಗ್ಗೆ ಏನಿಲ್ಲ ಅಂತ ಹೇಳ್ತಾ ಇಲ್ಲ. ನಾಯಕತ್ವದ ಬಗ್ಗೆ ನಮ್ಮಲ್ಲಿ ಚರ್ಚೆ ಇಲ್ಲ. ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾದ್ರ ಡಿಕೆಶಿ. ಐ ಆಮ್ ಹೆಲ್ಪ್ಲೆಸ್ ಎಂದು ಬಹಿರಂಗವಾಗಿ ಹೇಳಿರುವುದರ ಹಿಂದೆಯೇ ಮತ್ತೊಂದು ಮಾಸ್ಟರ್ ಪ್ಲಾನ್. ತನ್ನ ಬೆಂಬಲಿಗರ ಮಾತುಗಳಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಿದೆ. ಈ ಹಿನ್ನೆಲೆ ಸಿದ್ದರಾಮಯ್ಯ ಬೆಂಬಲಿಸುವುದು ಬಿಟ್ಟು ಬೇರೇನೂ ಮಾಡೋದಿಲ್ಲ ಎಂದ ಡಿಕೆಶಿ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಿದ್ದಾರೆ. ಇಂದು ಸಂಜೆ ಸಚಿವರ ಜೊತೆ ಸಿಎಂ ಸಭೆ.
ಇನ್ನು ಸಿಎಂ ಸಿದ್ದರಾಮಯ್ಯ ಇಂದು ಸಂಜೆ ಸಚಿವರ ತುರ್ತು ಸಭೆ ಕರೆದಿದ್ದಾರೆ. ಚನ್ನರಾಯಪಟ್ಟಣ ಜಮೀನು ವಿಚಾರಕ್ಕೆ ಡಿಸಿಎಂ ಡಿಕೆಶಿ, ಕಂದಾಯ ಸಚಿವ ಕೃಷ್ಣ ಬೈರೇಗೌಡ, ಸಚಿವ ಕೆಎಚ್ ಮುನಿಯಪ್ಪ, ಎಂಬಿ ಪಾಟೀಲ್, ಎಚ್ಕೆ ಪಾಟೀಲ್ ಜೊತೆ ಮೀಟಿಂಗ್ ಮಾಡ್ತಿದ್ದಾರೆ. ಸಿದ್ದರಾಮಯ್ಯ ಕೊನೆಗೂ 5 ವರ್ಷ ನಾನೇ ಸಿಎಂ ಅಂತ ಅಬ್ಬರಿಸಿದ್ದಾರೆ. ಅವರ ಮಾತು ಕೇಳಿ ಡಿಕೆಶಿ ಸೇರಿದಂತೆ ಎದುರಾಳಿ ಪಾಳೆಯ ಸೈಲೆಂಟ್ ಆಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನು ಹೇಮಾವತಿ ಕಾಲುವೆ ಕದನ ದಿನದಿನಕ್ಕೆ ಕಾವೇರ್ತಾ ಇದೆ. ಪೈಪ್ಲೈನ್ ಕಾಮಗಾರಿ ಪರ ಕರಪತ್ರದ ಅಭಿಯಾನ ನಡೀತಾ ಇದೆ. ಕುಣಿಗಲ್ ಶಾಸಕ ರಂಗನಾಥ್ ಅವರು ಕ್ಯಾಂಪೇನ್ ಅನ್ನ ಮಾಡ್ತಾ ಇರೋದು. ಕುಣಿಗಲ್ ನೀರು ತಂದೆ ತರ್ತೀನಿ ಅಂತ ಅಭಿಯಾನವನ್ನ ಮಾಡ್ತಾ ಇದ್ದಾರೆ. ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಜಾಗೃತಿ ಅಭಿಯಾನವನ್ನು ನಡೆಸ್ತಾ ಇರುವಂಥದ್ದು. ಪ್ರತಿ ಮನೆಗೂ ಕರಪತ್ರವನ್ನ ಹಂಚ್ತಾ ಇದ್ದಾರೆ ಡಾಕ್ಟರ್ ರಂಗನಾಥ್. ಕುಣಿಗಲ್ಗೆ ನೀರು ತಂದೆ ತರ್ತೀನಿ ಅಂತ ಹೇಳಿ ಅವರು ಅಭಿಯಾನವನ್ನೇ ಆರಂಭಿಸಿದ್ದಾರೆ. ಈ ಕಡೆ ಇದೇ ಯೋಜನೆಗೆ ತುಮಕೂರಿನಲ್ಲಿ ಭಾರೀ ವಿರೋಧ ವ್ಯಕ್ತವಾಗ್ತಾ ಇದೆ. ಪ್ರತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಜಾಗೃತಿ ಅಭಿಯಾನವನ್ನು ನಡೆಸ್ತಾ ಇದ್ದಾರೆ. ಮನೆಗೆ ಹೋಗಿ ಕರಪತ್ರವನ್ನ ಕೊಟ್ಟು ನಾನು ಕುಣಿಗಲ್ಗೆ ನೀರು ತಂದೆ ತರ್ತೀನಿ ಅಂತ ಹೇಳ್ತಾ ಇದ್ದಾರೆ ಜನರಿಗೆ. ಈಗ ನಮ್ಮ ತಾಲೂಕಿಗೆ ಸಮಗ್ರವಾದಂಥ ನೀರಾವರಿ ಅಭಿವೃದ್ಧಿಯ ಕಾರ್ಯಕ್ರಮ ಹಾಕೊಂಡಾಗ ಲಿಂಕ್ ಕೆನಾಲನ್ನು ಒಂದು ಕಾರ್ಯಕ್ರಮನ ರೂಪಿಸ್ಕೊಂಡು, ಯಾವ ಕಾರಣಕ್ಕೋಸ್ಕರ ಅಂದರೆ ನಮ್ಮದು 200 ಕಿಲೋಮೀಟ್ರ್ ದೂರ ಇದೆ ಹಾಸನಿಂದ, ಗೊರೂರು ಡ್ಯಾಮಿಂದ. ನಾವು ಬಾಲುತುದಿಲಿದ್ದೀವಿ. ಮೇಲ್ದಂಡೆಯವ್ರಿಗೆ ನೀರು ಸಿಗುತ್ತೆ, ನಾವು ಕೆಳದಂಡೆಯವ್ರಿಗೆ ನೀರು ಸಿಗಲಿಕ್ಕೆ ಭಾಳ ಕಷ್ಟ ಆಗ್ತಿದೆ. ಆಮೇಲಿಂದ ಸುಮಾರು 100 ಗೇಟ್ಗಳಿದೆ. ಆ ಗೇಟ್ಗಳೆಲ್ಲ ರಾತ್ರಿ ಹೊತ್ತು ನಾನು ಹೋಗಿ ಕಾಯ್ಲಿಕ್ಕಾಗಲಿಲ್ಲ. ಮತ್ತು ರೈತರುಗಳು ನಮ್ಮಂತಲೇ ಅವರು ನೀರು ಎಳ್ಕೊತಿರ್ತಾರೆ. ಸೊ ಹಾಗಾಗಿ ಬೇಡಪ್ಪ, ನಮಗೆ ಇದು ಪೈಪ್ಲೈನ್ ಮೂಲಕ ಕ್ಲೋಸ್ ಚಾನಲಲ್ಲಿ ಭೂಮಿ ಕೆಳಗಡೆ ತರಬೇಕು ಅಂತೇಳಿ ಲಿಂಕ್ ಕೆನಾಲ್ ಮಾಡಿದ್ದು. ಲಾಸ್ಟ್ ಟೈಮು BJPಯವರು ನಾವು 614 ಕೋಟಿ ತಂದಂಥ ಸಂದರ್ಭ DK ಶಿವಕುಮಾರ್ ಸಾಹೇಬರು ಕೊಟ್ಟೆ ಇಟ್ಕಿನ BJP ಸರ್ಕಾರ ಬಂದಾಗ ನಿಲ್ಲಿಸ್ಬಿಟ್ರು. ಇದು 2ನೇ ಸಲ ಸರ್ಕಾರ ಬಂದ ತಕ್ಷಣವೇ ಮೊದಲನೇ ಕಾರ್ಯಕ್ರಮದಲ್ಲಿ DK ಶಿವಕುಮಾರ್ ಸಾಹೇಬರು ಕುಣಿಗಲ್ಗೆ ಅನ್ಯಾಯ ಆಗಿದೆ ಅಂತ ಹೇಳಿ 1,000 ಕೋಟಿದು ಮಾಡಿಕೊಟ್ಟಿದ್ದಾರೆ. ಕಾಮಗಾರಿ ಶುರು ಮಾಡಿದ್ದು. ಈಗೆಲ್ಲ ಒಂದು ಕಡೆ ಕೆಲವರು ದಾರಿ ತಪ್ಪಿಸೋಂಥ ಪ್ರಯತ್ನವನ್ನು BJP JDS ಮತ್ತೊಮ್ಮೆ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ನಾನು ಇವತ್ತು ತುಮಕೂರು ಜಿಲ್ಲೆನಾಗಿದ್ಕೊಂಡು ನಾನು ನನ್ನ ಹಕ್ಕನ್ನು ಕೇಳ್ತಾ ಇದ್ದೀನಿ. ಈಗ ನಮ್ಮ ತಾಲೂಕಿಗೆ ಅಪಘಾತ ಮಾಡಿದಂತಹ ಚಾಲಕರಿಗೆ ಸನ್ಮಾನದ ಅವಮಾನ ಮಾಡಲಾಗಿದೆ. ಡಿಪೋದಲ್ಲಿ ಸನ್ಮಾನ ಮಾಡುವ ಮೂಲಕ ಅವರಿಗೆ ಅಪಮಾನ ಮಾಡಲಾಗಿದೆ. ಹುಬ್ಬಳ್ಳಿಯ BRTS ಬಸ್ ಡಿಪೋದಲ್ಲಿ ನಿನ್ನೆ ನಡೆದಿರುವಂತಹ ಘಟನೆ ಇದೆ. ನಿನ್ನೆ 2 ಚಿಗರಿ ಬಸ್ಗಳ ನಡುವೆ ಅಪಘಾತ ಸಂಭವಿಸುತ್ತೆ. ಅಪಘಾತದಲ್ಲಿ ಬಸ್ಗಳ ಗಾಜು ಪುಡಿ ಆಗಿರುತ್ತೆ. 2 ಬಸ್ಗಳ ಚಾಲಕರನ್ನ ಡಿಪೋ ಕರೆಸಿ ಸನ್ಮಾನ ಮಾಡಿದ್ದಾರೆ. ಡಿಪೋ ಮ್ಯಾನೇಜರ್ ಮತ್ತು ಅಧಿಕಾರಿಗಳು ಈ ರೀತಿ ಆ ಚಿಗರಿ ಬಸ್ನ ಡ್ರೈವರ್ಗಳನ್ನ ಕರೆಸಿ ಬಸ್ ಮುಂದೆ ನಿಲ್ಲಿಸಿ ಸನ್ಮಾನ ಮಾಡಿ ಅವಮಾನ ಮಾಡಿದ್ದಾರೆ. ಈ ರೀತಿ ಮಾಡೋದಲ್ಲದೆ ಗ್ರೂಪ್ಗಳಲ್ಲಿ ಶೇರ್ ಮಾಡಿದ್ದಾರೆ ಆ ಫೋಟೋಸ್ನ, ವಿಡಿಯೋಸ್ನ. ಈ ರೀತಿ ಮಾಡಿರೋದು ಚಾಲಕರ ಅಸಮಾಧಾನಕ್ಕೆ ಕಾರಣ ಆಗಿದೆ. ಚಾಲಕರು ಈ ವಿಚಾರವಾಗಿ ಅಸಮಾಧಾನಗೊಂಡಿದ್ದಾರೆ. NWKRTC MD ಅವರಿಗೆ ದೂರು ನೀಡೋದಕ್ಕೆ ಈಗ ಚಾಲಕರು ಮುಂದಾಗಿದ್ದಾರೆ. ನೋಡಿ, ಈ ರೀತಿಯ ಒಂದು ಘಟನೆ ಹುಬ್ಬಳ್ಳಿಯಲ್ಲಿ ನಡೆದಿದೆ. ಚಿಗರಿ ಬಸ್ ನಡುವೆ 2 ಬಸ್ಗಳು ಅಪಘಾತ ಸಂಭವಿಸಿ ಬಸ್ಗಳ ಗಾಜುಗಳು ಪುಡಿಯಾಗಿತ್ತು. ಘಟನೆ ಆದ ನಂತರ 2 ಬಸ್ನ ಚಾಲಕರನ್ನ ಡಿಪೋ ಕರೆಸಿ ಅವರಿಗೆ ಸನ್ಮಾನ ಮಾಡುವಂತಹ ಕೆಲಸ ಮಾಡಿದ್ದಾರೆ. ಸನ್ಮಾನ ಮಾಡಿ ಅವಮಾನಿಸಿರೋದು ಈಗ ಆ ಚಾಲಕರ ಅಸಮಾಧಾನಕ್ಕೆ ಕಾರಣ ಆಗಿದೆ. ಅವ್ರಿಗೊಂದು ಸೆಲ್ಫ್ ರೆಸ್ಪೆಕ್ಟ್ ಅಂತಿರುತ್ತೆ, ಸ್ವಾಭಿಮಾನ ಅಂತಿರುತ್ತೆ. ಅವರು ತಪ್ಪು ಮಾಡಿದ್ದಾರೆ ಅಂತಂದರೆ ಏನೋ ಅಜಾಗರೂಕತೆಯಿಂದ ಆಗಿದೆ. ನಿಜ, ಈ ರೀತಿ ಆಗಲೇಬಾರದು. ಯಾವುದೇ ಕಾರಣಕ್ಕೂ ಏನಾದರೂ ಗಂಭೀರವಾಗಿ ಯಾರಾದರೂ ಪ್ರಾಣಕ್ಕೆ ಹಾನಿಯಾಗಿದ್ದರೆ ಯಾರು ಹೊಣೆ ಆಗ್ತಿದ್ರು? ಚಾಲಕರು ಕೂಡ ಮೈ ಮರಿಬಾರ್ದು, ಅವ್ರಿಗೂ ಪ್ರಜ್ಞೆ ಇರಬೇಕು.
ಈ ರೀತಿ ಘಟನೆ ಆಗಿದೆ ಅಂತ ಹೇಳಿ ಅವರನ್ನು ಕರೆಸಿ ಈ ರೀತಿ ಸನ್ಮಾನ ಮಾಡಿ ಅವಮಾನಿಸೋದು ಅದು ತಪ್ಪು. ಅವರಿಗೆ ಬುದ್ಧಿ ಹೇಳಬೇಕು, ಬುದ್ಧಿ ಹೇಳುವ ರೀತಿಯಲ್ಲಿ. ಈ ರೀತಿ ಮಾಡೋದು ತಪ್ಪು. ಹೀಗಾಗಿ ಚಾಲಕರು ಅಸಮಾಧಾನಗೊಂಡಿದ್ದಾರೆ. NWKRTC MD ಅವರಿಗೆ ದೂರು ಕೊಡೋದಕ್ಕೂ ಕೂಡ ಅವರು ಮುಂದಾಗಿದ್ದಾರೆ. ಉತ್ತರ ಭಾರತದ ವಿವಿಧ ಕಡೆ ವರುಣನ ಭಾರೀ ಅಬ್ಬರ ಪರಿಣಾಮ ಸಾಕಷ್ಟು ಅವಾಂತರ. ಉತ್ತರಾಖಂಡದಲ್ಲಿ ಮೇಘ ಸ್ಫೋಟದಿಂದ ಜನ ತತ್ತರಿಸಿ ಹೋಗಿದ್ದಾರೆ. ರುದ್ರಪ್ರಯಾಗದಲ್ಲಿ ರೌದ್ರಾವತಾರ ತಾಳಿದೆ ವರುಣ. ಅಪಾಯದ ಮಟ್ಟ ಮೀರಿ ಅಲಕ್ನಂದಾ ನದಿ ಹರಿತಾ ಇದೆ. ನೋಡ್ತಾ ಇದ್ದಂತೆ ಭಾರೀ ನೀರು ಹರಿದು ಬಂದಿದೆ. ಮನೆಗಳು, ಶಾಲೆಗಳು ಪ್ರವಾಹದಲ್ಲಿ ಮುಳುಗಿವೆ. ಉತ್ತರ ಭಾರತದಲ್ಲಿ ಈ ರೀತಿ ಮಳೆ ಆಗ್ತಾ ಇರೋದ್ರಿಂದ ಹಲವು ಕಡೆ ಅವಾಂತರಗಳೇ ಸೃಷ್ಟಿಯಾಗಿದೆ. ಈಗ ನೀವು ಗಮನಿಸ್ತಾ ಇರುವಂಥದ್ದು ಅಲಕ್ನಂದಾ ನದಿ ಯಾವ ರೀತಿ ಮೈದುಂಬಿ ಹರಿತಾ ಇದೆ ಅಂತ ಹೇಳಿ. ಉತ್ತರಾಖಂಡದಲ್ಲಿ ಸದ್ಯ ಈ ರೀತಿಯ ಪ್ರವಾಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನೋಡ್ತಾ ಇದ್ದಂತೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿದು ಬಂದು ಮನೆಗಳು, ಶಾಲೆಗಳು ಎಲ್ಲ ಕಡೆನೂ ನೀರು ನುಗ್ಗಿದೆ. ಈ ಮಟ್ಟಿಗೆ ನೀರಿನ ಪ್ರಮಾಣ ಇದೆ ಅಲ್ಲಿ. ಇನ್ನು ಹಿಮಾಚಲ ಪ್ರದೇಶದಲ್ಲೂ ಕೂಡ ಮೇಘ ಸ್ಫೋಟದಿಂದ ಭೀತಿ ನಿರ್ಮಾಣವಾಗಿದೆ. ಮಂಡಿಯಲ್ಲಿ ನದಿ ನೀರು ಉಕ್ಕಿ ಹರಿದು ಮಂದಿ ಕಂಗೆಟ್ಟಿದ್ದಾರೆ. ಬ್ಯಾಸ್ ನದಿಯ ನೀರಿನಲ್ಲಿ ಬದುಕೇ ಮುಳುಗೋಗಿದೆ. ನದಿಯ ಸುತ್ತಮುತ್ತ ಗುಡ್ಡ ಕುಸಿದು ಬದುಕು ದುಸ್ತರಗೊಂಡಿದೆ. ಈ ರೀತಿಯ ಪರಿಸ್ಥಿತಿಯಲ್ಲಿ ಎಲ್ಲ ಕಡೆ ನಿರ್ಮಾಣ ಆಗಿದೆ. ಕಾರಣ ವಿಪರೀತ ಮಳೆ, ಮೇಘ ಸ್ಫೋಟ. ನದಿಯ ಸುತ್ತಮುತ್ತ ಈ ರೀತಿಯ ಪರಿಸ್ಥಿತಿ ಇರೋದ್ರಿಂದ ಬದುಕೇ ದುಸ್ತರಗೊಂಡಿದೆ. ಗುಡ್ಡ ಕುಸಿತಾ ಇವೆ. ಜನರು ಆತಂಕದಲ್ಲಿಯೇ ಪರಿಸ್ಥಿತಿ ಕಾಲ ಕಳೆಯುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ನೋಡಿ, ನೀವು ಆ ಬ್ಯಾಸ್ ನದಿಯ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಅಲ್ಲಿ ಯಾವ ಮಟ್ಟಿಗೆ ಇದೆ ಪರಿಸ್ಥಿತಿ ಅಂತ ಹೇಳಿ. ಚಹಾದ ಅಸಲಿ ಟೇಸ್ಟ್ MDHD+ ನಿಂದಲೇ ಬರುತ್ತೆ. ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDHD+ ಮಸಾಲೆ.